My dear friends, dear students, welcome back to our YouTube education ಚಾನಲ್. ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ 6ನೆಯ ತರಗತಿಯ ಇಂಗ್ಲೀಷ್ ಯೂನಿಟ್ 3, ಓಕೆ, ದ ಕೈಂಡ್ನೆಸ್ ದ ಕಿಂಗ್ಸ್ ಮಿನಿಸ್ಟರ್ಸ್, ನಾನು ಪದ್ಯದ ಹೇಳ್ತಾ ಇದ್ದೆ. ಓಕೆ, ಅಂದರೆ ದ್ಯಾಟ್ ಮೀನ್ಸ್ ಇದ್ರ ಹಿಂದಿನ ವಿಡಿಯೋದಲ್ಲಿ ಕೈಂಡ್ನೆಸ್ ಟು ಎನಿಮಲ್ ಅನ್ನುವಂತಹದ್ದ ಪದ್ಯದ ಪ್ರಶ್ನೋತ್ತರಗಳನ್ನ ಮಾಡಿದ್ದೆ, ಹಾಗಾಗಿ ಅದೇ ಬಂತು ಬಾಯಿಗೆ. ಸಾರಿ ಫಾರ್ ದ್ಯಾಟ್, ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್ ಹಿಯರ್ ಇನ್ ದಿಸ್. ಓಕೆ, ಆ್ಯಂಡ್ ಲಿಸನ್ ಕೇರ್ಫುಲಿ ಎವ್ರಿಬಡಿ. ದ ಕಿಂಗ್ಸ್ ಮಿನಿಸ್ಟರ್ಸ್ ಅನ್ನುವಂತಹ ಪಾಠ ನಾನಿಲ್ಲಿ ಮಾಡ್ತಾ ಇದ್ದೇನೆ ಕನ್ನಡದಲ್ಲಿ ನಿಮಗೆ. ಓಕೆನಾ ಮುದ್ದು ವಿದ್ಯಾರ್ಥಿಗಳೇ? ಇಫ್ ಯು ಹ್ಯಾವ್ ಅ ಇಂಗ್ಲೀಷ್ ಟೆಕ್ಸ್ಟ್ ಬುಕ್, ಟೇಕ್ ದ್ಯಾಟ್ ಆ್ಯಂಡ್ ಟರ್ನ್ ಪೇಜ್ ನಂಬರ್ 57. ನೋಡಿ, ಇದು 6ನೇ ತರಗತಿದ್ದು. ಓಕೆ, ಇಂಗ್ಲೀಷು 57ನೇ ಪೇಜ್ ತೆಗೀರಿ, ಪುಸ್ತಕ ತಗೊಳ್ಳಿ, ವಿಡಿಯೋನ ಕೊನೆ ತನಕ ನೋಡಿ, ಅಂದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ, ಕನ್ಫ್ಯೂಸ್ ಆಗಲ್ಲ. ಓಕೆನಾ? ಮತ್ತು ಮುಖ್ಯವಾಗಿ ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ. ಡು ಯು ನೋ ವಾಟ್ ಈಸ್ ದ್ಯಾಟ್? ಲಿಸನ್ ಕೇರ್ಫುಲಿ, ಐ ಆಮ್ ಟೆಲಿಂಗ್ ದ್ಯಾಟ್ ಒನ್. ಓಕೆ, ನೋಡಿ, ನಮ್ಮದಲ್ಲದೆ ಇರೋ ಭಾಷೆಯನ್ನು ನಾವು ಕಲಿಬೇಕು ಅಂತಂದರೆ ನಮಗೆ ಫಸ್ಟ್ ಆಫ್ ಆಲ್ ಅದರ ಬಗ್ಗೆ ಪ್ರೀತಿ ಇರಬೇಕು, ಕುತೂಹಲ ಇರಬೇಕು. ಕೇವಲ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು, ಮಾರ್ಕ್ಸ್ ತೊಗೋಬೇಕು ಅನ್ನೋ ಇಂಟೆನ್ಷನ್ನಿಂದ ನೀವು ಓದೋಕ್ಕೆ ಹೋಗಬೇಡಿ. ಭಾಷೆಯ ಆಳ ನಿಮಗೆ ಅರ್ಥ ಆಗಲ್ಲ. ಭಾಷೆಯ ಆಳ ತಿಳ್ಕೊಂಡು ಏನು ಮಾಡಬೇಕಾಗಿದೆ ಮ್ಯಾಮ್, ದ್ಯಾಟ್ಸ್ ನಾಟ್ ಇಂಪಾರ್ಟೆಂಟ್ ಟು ಅಸ್. ನೋ, ಡೋಂಟ್ ಸೇ ಲೈಕ್ ದ್ಯಾಟ್, ಬಿಕಾಸ್ you don't know anything about your future life, what you want to become in your future life. Do you know? Yes or no? Yeah. So that purpose, ಭಾಷೆ ಅನ್ನುವಂಥದ್ದು ಕಲೀಲೇಬೇಕು. ಇಟ್ ವಿಲ್ ಗಿವ್ ಅ ಲಾಟ್ ಆಫ್ ಹೆಲ್ಪ್. ಓಕೆ, ಹಾಗಾಗಿ ಭಾಷೆಯನ್ನು ಕಲಿಬೇಕಾದ್ರೆ, ನಮ್ಮದಲ್ಲದೆ ಇರೋ ಭಾಷೆನ ನಾವು ತಿಳ್ಕೊಬೇಕಾದ್ರೆ, ಕಲಿಬೇಕಾದ್ರೆ ಆ ಭಾಷೆ ಮೇಲೆ ಪ್ರೀತಿ ಇರಬೇಕು, ಗೌರವ ಇರಬೇಕು, ಅಭಿಮಾನ ಇರಬೇಕು, ಹಾಗೆ ಇಂಟ್ರೆಸ್ಟ್ ಇರಬೇಕು, ಆಸಕ್ತಿ ಇರಬೇಕು. ಅಂದಾಗ ಮಾತ್ರ ಆ ಭಾಷೆ ನಿಮಗೆ ಸುಲಭವಾಗುತ್ತೆ. ಓಕೆ, ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ್ಯಾಟ್ ಲೆಸನ್. ಓಕೆ, ಸ್ಟಾರ್ಟ್ ಮಾಡೋಣ. ಪ್ರಿಪ್ರೇಟರಿ ಆ್ಯಕ್ಟಿವಿಟಿ ನೋಡಿ, ರೀಡ್ ದ ಲಿಟಲ್ ಆಫ್ ದ ಸ್ಟೋರಿ. ಒಂದು ಸಣ್ಣ ಸ್ಟೋರಿಯನ್ನು ಓದ್ರಿ ಅಂತ ಹೇಳ್ತಿದ್ದಾರೆ. ಓಕೆ, ಹೂ ಡು ಯು ಥಿಂಕ್ ಈಸ್ ದ ಕಿಂಗ್ ಇನ್ ದೀಸ್ ಸ್ಟೋರಿ? ಈ ಕಥೆಯಲ್ಲಿ ಯಾರು ರಾಜ ಇದ್ದಾರೆ ಅಂತ ಗೊತ್ತಾ ನಿಮಗೆ? ಕ್ಯಾನ್ ಯು ಗೆಸ್? ನಿಮಗೆ ಗೆಸ್ ಮಾಡೋಕ್ಕಾಗತ್ತಾ? ಇಮ್ಯಾಜಿನ್ ಮಾಡೋಕ್ಕಾಗತ್ತಾ? ಹೇಳಬಹುದಾ ನೀವು ಅಂತ ಕೇಳ್ತಿದ್ದಾರೆ. ಫಸ್ಟ್ ಕ್ವೆಶನ್ ಮೀನಿಂಗ್, ಹೂ ಆರ್ ದ ಮಿನಿಸ್ಟರ್ಸ್? ಗೆಸ್, ಯಾರು ಮಿನಿಸ್ಟರ್ಸು ಗೆಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ಡು ಯು ನೋ ಎನಿ ಸ್ಟೋರಿ ಅಬೌಟ್ ಫಾರೆಸ್ಟ್ ಎನಿಮಲ್ಸ್? ನಿಮಗೆ ಕಾಡಿನ ಪ್ರಾಣಿಗಳ ಕತೆ ಏನಾದರೂ ಗೊತ್ತಿದೆಯಾ ಅಂತ ಕೇಳ್ತಿದ್ದಾರೆ. ನರೇಟ್ ಒನ್ ಸಚ್ ಸ್ಟೋರಿ ಇನ್ ಇಂಗ್ಲೀಷ್ ಆರ್ ಯುವರ್ ಮದರ್ ಟಂಗ್. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಪಾಠ. ಲೆಟ್ ಅಸ್ ರೀಡ್ ದ ಸ್ಟೋರಿ ಆ್ಯಂಡ್ ಎಂಜಾಯ್. ನೋಡಿ, ಇದನ್ನು ಸ್ಟೋರಿ ಕೇಳ್ತಾ ಎಂಜಾಯ್ ಮಾಡೋಣ, ಕಲಿಯೋಣ. ಓಕೆ ಎವ್ರಿಬಡಿ, ಲಿಸನ್. ದೇರ್ ವಾಸ್ ಅ ಲಯನ್ ಹೂ ವಾಸ್ ದ ಕಿಂಗ್ ಆಫ್ ದ ಫಾರೆಸ್ಟ್. ಕಾಡಲ್ಲಿ ಯಾರು ಕಾಡಿನ ರಾಜ ಆಗಿತ್ತಲ್ಲ, ಆ ಸಿಂಹ ಇತ್ತು. ಅಲ್ಲೊಂದು ಕಾಡಿನ ರಾಜ ಆದಂತಹ ಸಿಂಹ ಅಲ್ಲೊಂದಿತ್ತು ಕಾಡಲ್ಲಿ. ಹಿ ವಾಸ್ ಫೇರ್ಸ್ ಆ್ಯಂಡ್ ಸ್ಟ್ರಾಂಗ್. ನಿಮಗೆ ಗೊತ್ತಲ್ವಾ, ಸಿಂಹ ಅಂದರೆ ಕೇಳಬೇಕಾ? ಆಲ್ವೇಸ್ ಅದು ಸ್ಟ್ರಾಂಗ್ ಆಗೇ ಇರ್ತದೆ. ನೋಡಿದ್ದೀರಲ್ವ ನೀವೆಲ್ಲ ಸ್ಟ್ರಾಂಗ್ ಆಗಿರೋ ಸಿಂಹನ? ರಿಯಲ್ ಆಗಿ ಖಂಡಿತ ನೀವು ಒಂದು ಸಲ ನೋಡಲೇಬೇಕು. ಖಂಡಿತ ನೋಡಿರ್ತೀರ. ಸಮ್ ಸ್ಟೂಡೆಂಟ್ಸ್ ನೀವೆಲ್ಲಾದ್ರ ಝೂಗೆ ಹೋಗಿದ್ರೆ, ಓಕೆ, ಅಲ್ಲಿ ನೀವು ನೋಡಿರ್ತೀರ, ಝೂನಲ್ಲಿ ಇರ್ತಾವೆ ಎಲ್ಲ ಪ್ರಾಣಿಗಳು, ಪಕ್ಷಿಗಳು ಆಲ್ಮೋಸ್ಟು. ಈಸಂಟ್ ಇಟ್? ಓಕೆ, ಆಲ್ಮೋಸ್ಟ್ ಸಿಂಹವನ್ನು ಕಾಡಿನ ರಾಜ ಅಂತ ಕರೀತಾರೆ. ಓಕೆ, ನೋಡಿ, ವೆರಿ ಇಂಟ್ರೆಸ್ಟ್ ಇನ್ನೊಂದು. ಆ್ಯಕ್ಚುಲಿ ಎಲ್ಲಕ್ಕಿಂತ ಬುದ್ಧಿವಂತ ಪ್ರಾಣಿ ಅಂತಂದರೆ ನರಿ ಅಲ್ವಾ? ಬಟ್ ಅದನ್ನು ಯಾರೂ ರಾಜನ್ ಮಾಡಲಿಲ್ಲ. ಸ್ಟ್ರಾಂಗ್ ಆಗಿ ಇರ್ತಕ್ಕಂತಹ ಸಿಂಹವನ್ನು ಮಾಡಿದ್ರು. ಓಕೆ, ಅದನ್ನ ಕತೆ ಇನ್ನೊಂದು ಸಲ ಹೇಳೋಣ. ಈಗ ನೋಡಿ, ಅ ಕಿಂಗ್ ಮಸ್ಟ್ ಹ್ಯಾವ್ ಮಿನಿಸ್ಟರ್ಸ್ ಟು ಹೆಲ್ಪ್ ಹಿಮ್. ನೋಡ್ರಿ, ಅ ಕಿಂಗ್ ಮಸ್ಟ್ ಹ್ಯಾವ್ ಮಿನಿಸ್ಟರ್ಸ್ ಟು ಹೆಲ್ಪ್ ಹಿಮ್ ಅಲ್ವಾ? ನಿಜ ಅಲ್ವಾ? ಏನು ನಿಜ ಹಾಗಾದರೆ? ಅ ಕಿಂಗ್ ಮಸ್ಟ್ ಹ್ಯಾವ್ ಮಿನಿಸ್ಟರ್ಸ್ ಟು ಹೆಲ್ಪ್ ಹಿಮ್. ಒಬ್ಬ ರಾಜ ಆದವನು ರಾಜನಿಗೆ ಸಹಾಯ ಮಾಡೋದಕ್ಕೆ ಅಂತಾನೆ ಮಂತ್ರಿಗಳು ಇರಲೇಬೇಕು ಅಲ್ವಾ?
ರಾಜನಿಗೆ ಸಹಾಯ ಮಾಡಲಿಕ್ಕೆ ಅಂತ ಮಂತ್ರಿಗಳಿರಬೇಕು. ದ ಲಯನ್ ಥಾಟ್ ಒನ್ ಡೇ ಆ್ಯಂಡ್ ಹೀ ಕಾಲ್ಡ್ ಅ ಫಾಕ್ಸ್. ಒಂದು ದಿನ ಆ ಥರ ಅಂದ್ಕೊಂಡು ಒಂದು ದಿನ ಸಿಂಹ ಏನು ಯೋಚನೆ ಮಾಡ್ತದೆ ಅಂತಂದರೆ ಒಂದು ನರಿಯನ್ನು ಕರೆಸ್ತದೆ. ಫಾಕ್ಸ್ ಅಂತಂದರೆ ನರಿ. ಓಕೆ, ನರಿಯನ್ನು ಕರೆಸ್ತದೆ. ಹೌದಲ್ವಾ, ನಾನು ಕಾಡಿನ ರಾಜ, ನನಗೆ ಹೆಲ್ಪ್ ಮಾಡಲಿಕ್ಕೆ, ರಾಜ ಅಂದಮೇಲೆ ನನಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಮಂತ್ರಿಗಳಿರಬೇಕಾಗ್ತದೆ. ಓ ಎಸ್, ಇರಬೇಕು ನನಗೆ ಮಂತ್ರಿಗಳು ಅಂತ ಒಂದು ಯೋಚನೆ ಸಿಂಹಕ್ಕೆ ಬರ್ತದೆ. ಓಕೆ, ಆಗ ಅದು ಏನು ಮಾಡ್ತದೆ, ನರಿನ ಕರೆಸ್ತದೆ. ಯು ಆರ್ ನೌನ್, ನಿನಗೆ ಗೊತ್ತಿದೆ ಅಲ್ವಾ, ಟು ಬಿ ವೆರಿ ವೈಸ್ ಆ್ಯಂಡ್ ಕ್ಲೇವರ್. ಐ ವಾಂಟ್ ಟು ಯು ಬಿ ಮೈ ಹೋಮ್ ಮಿನಿಸ್ಟರ್. ವೆರಿ ಗುಡ್. ಇಲ್ಲಿ ನೋಡಿ ಏನು ಚಂದ ಹೇಳ್ತದೆ ಸಿಂಹ ನರಿನ ಕರೆಸ್ಬಿಟ್ಟು, ನೀನು ಬಹಳ ಜ್ಞಾನ ಮತ್ತು ಚತುರ ಇದ್ದೀಯ ಅಂತ ಎಲ್ಲರೂ ಹೇಳ್ತಾರೆ, ಎಲ್ರಿಗೂ ಗೊತ್ತೂ ಇದೆ. ಸೊ ಹಾಗಾಗಿ ನೀನು ನನ್ನ ಗೃಹ ಮಂತ್ರಿ ಆಗಬೇಕು ಅಂತ ನಾನು ಬಯಸ್ತೇನೆ ಅಂತ ಹೇಳ್ತದೆ ಅದು. ಐ ವಾಂಟ್ ಟು ಯು ಟು ಬಿ, ಓಕೆ, ಟು ಬಿ ಮೈ ಹೋಮ್ ಮಿನಿಸ್ಟರ್. ಹೋಮ್ ಮಿನಿಸ್ಟರ್ ಅಂದರೆ ಅದ್ರ ಮನೆಗೆ ಮಂತ್ರಿ ಅಂತ ಅಲ್ಲ. ಓಕೆ, ನನ್ನ ಗೃಹ ಮಂತ್ರಿ ಆಗಬೇಕು ನೀನು ಅನ್ನೋದು ನನ್ನ ಬಯಕೆ. ನೀನು ತುಂಬ ಬುದ್ಧಿವಂತ, ತುಂಬ ಜ್ಞಾನ ಇದ್ದೀಯಾ, ಚತುರ ಇದ್ದೀಯಾ ಅಂತ ನಿನಗೂ ಗೊತ್ತಿದೆ. ಮತ್ತು ಎಲ್ಲರೂ ಹೇಳ್ತಾರೆ ಅಲ್ವಾ ಅಂತ ಅದು ಸಿಂಹಕ್ಕೆ ಒಂದು ಯೋಚನೆ ಬರ್ತದೆ. ಓಕೆ, ಇದಿಷ್ಟು ಅರ್ಥ ಆಯ್ತಲ್ವಾ ಮುದ್ದು ಮಕ್ಕಳೇ? ಓಕೆ, ಈಗ ಮುಂದಿನ ಪೇಜನ್ನು ಹೊರಳಿಸ್ರಿ. ಟರ್ನ್ ಪೇಜ್ ನಂಬರ್ 58. ಓಕೆ, ಓಕೆ, ಲುಕ್ ಆಟ್ ಹಿಯರ್. ಏನಿದೆ ಅಂತ ನೋಡಿ. ಓಕೆ, ಇಲ್ಲಿ ಏನಿದೆ ನೆಕ್ಸ್ಟ್ ನೋಡಿ. ಅದು ನರಿ ಏನು ಹೇಳ್ತದೆ ಅಂತಂದರೆ, ಸಿಂಹ ಹೇಳ್ತು ಅಲ್ವಾ. ಈಗ ಯಾರು ಮಾತಾಡ್ತಾರೆ ಅಂತ ನೋಡೋಣವಾ. ನೋಡಿ, ಐ ಥಿಂಕ್, ನೋಡಿ ನರಿ ಏನು ಹೇಳ್ತದೆ, ಐ ಥ್ಯಾಂಕ್ ಯು ಫಾರ್ ದೀಸ್ ಹಾನರ್. ಓಕೆ, ಮೈ ಮಿಸ್ಟೇಕ್ said the fox. ಇಲ್ಲೇ ಮೆಜೆಸ್ಟಿ ಅಂತಂದರೆ ಏನಂತಂದರೆ ಥ್ಯಾಂಕ್ ಯು ಅಂತ ಹೇಳುತ್ತೆ ನರಿ. ಮಹಾರಾಜನೇ, ಈ ಗೌರವಕ್ಕಾಗಿ ನಿಮಗೆ ಧನ್ಯವಾದಗಳು ಅಂತ ನರಿಯು ಹೇಳಿತು ಅಂತ ಅರ್ಥ ಆಗ್ತದೆ. ಓಕೆ, ಥ್ಯಾಂಕ್ಸ್ ರೀ, ನನ್ನನ್ನು ಇಷ್ಟು ಒಂದು ನೀವು ಗೌರವದಿಂದ ಇಷ್ಟೊಂದು ಒಳ್ಳೆ ಪದವಿಗೆ ಆಯ್ಕೆ ಮಾಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ರೀ ಅಂತ ಅದು ಥ್ಯಾಂಕ್ಸ್ ಹೇಳ್ತದೆ. ದೆನ್ ದ ಕಿಂಗ್ ಕಾಲ್ಡ್ ಅ ಲೀಪರ್ಡ್. ವಾವ್, ನೋಡಿ ಲೀಪರ್ಡನ್ನು ಕರೆಯುತ್ತೆ ಆ್ಯಂಡ್ ಸೇಡ್, ಕರೆದು ಹೇಳುತ್ತೆ. ಆಮೇಲೆ ಅದು ಏನದು, ಸಿಂಹ ಲೀಪರ್ಡ್ನ ಕರೆದು ಹೇಳುತ್ತೆ ಏನಂದರೆ, ಯು ಆರ್ ನೌನ್ ಟು ಬಿ ವೆರಿ ಅಲರ್ಟ್ ಆ್ಯಂಡ್ ಸ್ವಿಫ್ಟ್ ಫುಟೆಡ್. ಓಕೆ, ಸ್ವಿಫ್ಟ್ ಫುಟೆಡ್, ಯು ವಿಲ್ ಬಿ ಮೈ ಡಿಫೆನ್ಸ್ ಮಿನಿಸ್ಟರ್. ವಾವ್, ಈ ನೀನು ನನಗೆ ಡಿಫೆನ್ಸ್ ಮಿನಿಸ್ಟರ್ ಆಗಬೇಕು ಅಂತ ಮತ್ತು ಯಾರಿಗೆ ಹೇಳ್ತದೆ ಅಂತಂದರೆ ಚಿರತೆಯನ್ನು ಕರೀತದೆ. ಲಿಫರ್ಡ್ ಅಂತಂದರೆ ಚಿರತೆಯನ್ನು ಕರೀತದೆ. ನೆಕ್ಸ್ಟು ಕರೆದು, ನೀನು ಬಹಳ ಎಚ್ಚರಿಕೆಯುಳ್ಳವನಾಗಿರ್ತೀಯ ಯಾವಾಗಲೂ. ಚಿರತೆಗಳು ಹೌದು ನಿಜ. ಇಲ್ಲಿ ಈ ಪಾಠವನ್ನು ಓದ್ತಾ ಮಕ್ಕಳ ನೀವು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಇಲ್ಲಿ ಹೇಳ್ತಕ್ಕಂತಹ ವರ್ಣನೆ ಮಾಡ್ತಕ್ಕಂಥದ್ದು ಪ್ರಾಣಿಗಳ ಗುಣವನ್ನು, ಅದು ನಿಜ ಕೂಡ. ನರಿ ತುಂಬ ಬುದ್ಧಿವಂತ ಪ್ರಾಣಿ, ಚಿರತೆ ತುಂಬ ಅಲರ್ಟಾಗಿರ್ತದೆ. ನೋಡಿ, ಅದು ತನ್ನ ಅಕ್ಕಪಕ್ಕ ತಾನು ಏನೇ ಮುಂದ್ಗಡೆ ಮೇಯ್ತಾ ಇದ್ರೂ ಸುತ್ತಮುತ್ತಲೂ ಏನು ನಡೀತಾ ಇದೆ ಅನ್ನೋದ್ರ ಕಡೆ ಅದು ತುಂಬ ಅಲರ್ಟಾಗಿರ್ತದೆ. ರಿಯಲಿ ಡೆಫಿನೆಟ್ಲಿ ಅದು ತುಂಬ ಕ್ಲೇವರ್ ಆಗಿರ್ತದೆ. ಓಕೆ, ಸಿಂಹ ತುಂಬ ಬಲಿಷ್ಠ ಪ್ರಾಣಿ ಕೂಡ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವ ಪ್ರಾಣಿಗಳ ಗುಣ ಸ್ವಭಾವಗಳು ಹೇಗೆ ಇರ್ತದೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗ್ತದೆ. ಓಕೆ, ಬುದ್ಧಿ ಏನು ಒಬ್ಬರದೇ ಸೊತ್ತಲ್ಲ, ಒಬ್ಬರದೇ ಆಸ್ತಿ ಅಲ್ಲ, ಒಬ್ಬರ ಹತ್ರನೇ ಇರೋಕ್ಕೆ. ಪ್ರಾಣಿಗೆ ಪ್ರಾಣಿ ಬುದ್ಧಿ, ಮನುಷ್ಯನಿಗೆ ಮನುಷ್ಯನ ಬುದ್ಧಿ, ಯಾರ್ಯಾರಿಗೆ ಎಷ್ಟೆಷ್ಟು ತುಂಬಬೇಕೋ ಅಷ್ಟು ಭಗವಂತ ಎಲ್ಲರ ಮೆದುಳಲ್ಲೂ ತುಂಬಿಟ್ಟಿದ್ದಾನೆ. ಓಕೆ, ಹಾಗಾಗಿ ನೆಕ್ಸ್ಟ್ ನೋಡಿ, ನೀನು ಬಹಳ ಎಚ್ಚರಿಕೆ ಉಳ್ಳವನಾಗಿರ್ತೀಯ ಯಾವಾಗಲೂ, ಮತ್ತು ತುಂಬ ವೇಗವಾಗಿ ಓಡ್ತೀಯಾ. ಓಕೆ, ಸ್ವಿಫ್ಟ್ ಫುಟೆಡ್ ಅಂತಂತಂದರೆ ನೀನು ತುಂಬ ವೇಗವಾಗಿ ಓಡ್ತೀಯಾ.
ಅದಕ್ಕೆ ನೀನು ತುಂಬ ಪ್ರಸಿದ್ಧಿನೂ ಕೂಡ ಆಗಿದೆಯಾ. ಹಾಗಾಗಿ ನೀನೇನು ಮಾಡಬೇಕು, ನನ್ನ ರಕ್ಷಣಾ ಮಂತ್ರಿ ಆಗಿರಬೇಕು, ಡಿಫೆನ್ಸ್ ಮಿನಿಸ್ಟರ್ ಅಂತಂದರೆ ನನಗೆ ನೀನು ರಕ್ಷಣಾ ಮಂತ್ರಿ ಆಗಿರಬೇಕು ಅಂತ ಚಿರತೆಗೆ ಹೇಳ್ತದೆ. ಎಸ್ ಅಫ್ಕೋರ್ಸ್, ಚಿರತೆ ತುಂಬ ಸ್ಪೀಡಾಗಿ ಓಡುವಂತಹ ಪ್ರಾಣಿ ಅದು. ಓಕೆ, ಹಾಗಾಗಿ ಹೇಳುತ್ತೆ ನೋಡಿ, ಇಲ್ಲಿ ಪದಗಳ ಅರ್ಥ ಕೊಟ್ಟಿದ್ದಾರೆ. ಫಾಸ್ಟ್ ಇನ್ ವಾಕಿಂಗ್ ಆ್ಯಂಡ್ ರನ್ನಿಂಗ್. ಐ ಆಮ್ ಆಲ್ಸೋ ಟೆಲ್ಲಿಂಗ್ ದ್ಯಾಟ್. ಓಕೆ, ಸೇಮ್ ಲೈಕ್ ದ್ಯಾಟ್. ಸ್ವಿಫ್ಟ್ ಫುಟೆಡ್ ಅಂತಂದರೆ ತುಂಬ ಸ್ಪೀಡಾಗಿ ವೇಗವಾಗಿ ಓಡೋದು ಅಂತ ಅರ್ಥ ಆಗ್ತದೆ. ಓಕೆ, ಇಲ್ಲಿ ಪದಗಳ ಅರ್ಥ ಇದೆ, ನೀವು ಓದ್ಕೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ಅದು ಏನು ಹೇಳ್ತದೆ ಅಂತಂದರೆ, ಥ್ಯಾಂಕ್ ಯು ಯುವರ್ ಮೆಜೆಸ್ಟಿ, ಥ್ಯಾಂಕ್ ಯು ಮಹಾರಾಜರೇ ಅಂತ ಹೇಳ್ತದೆ. ಸೇಡ್ ದ ಲೆಫರ್ಡ್. ಓಕೆ, ಚಿರತೆ ಹೇಳುತ್ತೆ, ದ ನೆಕ್ಸ್ಟ್ ಟು ಬಿ ಕಾಲ್ಡ್ ವಾಸ್ ಅ ಕ್ರೌ. ಮುಂದೆ ಸಿಂಹ ಕಾಗೆಯನ್ನು ಕರೆಯುತ್ತೆ. ಕಾಗೆಗೆ ಕರೆದು ಹೇಳ್ತದೆ, ಯು ಕ್ಯಾನ್ ಫ್ಲೈ ಹೈ ಇನ್ ದ ಸ್ಕೈ. ನೀನು ಆಕಾಶದಲ್ಲಿ ತುಂಬ ಎತ್ತರದವರೆಗೂ ಹಾರಾಡ್ತೀಯ. ನೀನು ಹಾರಾಡಬಲ್ಲೆ ತುಂಬ ಎತ್ತರದವರೆಗೂ ಆಕಾಶದಲ್ಲಿ. ಸೊ ಯು ವಿಲ್ ಬಿ ಮೈ ಮಿನಿಸ್ಟರ್ ಫಾರ್ ಎಕ್ಸ್ಟರ್ನಲ್ ಅಫೇರ್ಸ್. ನೋಡಿ, ಅದೇನು ಹೇಳ್ತದೆ, ಸಿಂಹ ಕಾಗೆಯನ್ನು ಕರೆದುಬಿಟ್ಟು ಏನು ಹೇಳ್ತದೆ ಅಂತಂದರೆ, ನೀನು ಆಕಾಶದಲ್ಲಿ ತುಂಬ ಎತ್ತರದವರೆಗೂ ಹಾರಬಲ್ಲೆ, ಹಾಗಾಗಿ ನೀನು ನನ್ನ ವಿದೇಶಾಂಗ ಮಂತ್ರಿ ಆಗಿರಬೇಕು ಅಂತ ಹೇಳುತ್ತೆ. ವಿದೇಶಾಂಗ ಮಂತ್ರಿ. ಓಕೆ, ನೋಡಿ ಎಷ್ಟು ಅದ್ಭುತ ಅಲ್ವಾ. ಯಾಕಂದರೆ ಅದಕ್ಕೆ ಹಾರಾಡಲಿಕ್ಕೆ ಬರ್ತದೆ, ಒಂದು ಕಡೆಯಿಂದ ಮತ್ತೊಂದು ಸ್ಥಳಕ್ಕೆ ಸುಲಭವಾಗಿ ವೇಗವಾಗಿ ಹೋಗ್ಬೋದು. ಈಗ ಈ ಪ್ರಾಣಿಗಳಿಗೆ ಹೋಗೋಕ್ಕಾಗಲ್ವಾ ಹಾಗಾದರೆ? ಅಂದರೆ ತುಂಬ ದೊಡ್ಡದಾಗಿರ್ತಕ್ಕಂತಹ ನದಿ ಬೆಟ್ಟಗಳೇನಾದರೂ ಬಂದರೆ ಅಡ್ಡ, ಅದನ್ನೆಲ್ಲ ದಾಟ್ಕೊಂಡು ಹೋಗೋದು ಸುಲಭವಾಗಿ ಕೆಪಾಸಿಟಿ ಇರುವಂಥದ್ದು ಪಕ್ಷಿಗಳಿಗೆ. ಸೊ ಹಾಗಾಗಿ ಕಾಗೆಗೆ ಹೇಳ್ತದೆ ಇದು. ಓಕೆ, ಸಿಂಹ ನೆಕ್ಸ್ಟು. ಓಕೆ, ಐ ಆಮ್ ಗ್ರೇಟ್ಫುಲ್ ಟು ಯು. ನಾನು ನಿಮಗೆ ಕೃತಜ್ಞನಾಗಿರ್ತೇನೆ ಯುವರ್ ಮೆಜೆಸ್ಟಿ ಅವ್ರು ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಇಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಕ್ಕೆ ಅಂತ ಕಾಗೆ ಕೂಡ ಹೇಳ್ತದೆ, ಸೇಡ್ ಕ್ರೌ. The 3 ministers are to remain loyal to the king, and the animal in return promised to give them food and protection. ನೋಡಿ, ಇಲ್ಲಿ ಪದಗಳ ಅರ್ಥ ಕೊಟ್ಟಿದ್ದಾರೆ. ಇಲ್ಲಿ ಸ್ವಾರ್ ಅಂತಂದರೆ ಪ್ರಾಮಿಸ್ಡ್ ಸಮಥಿಂಗ್ ವೆರಿ ಸೀರಿಯಸ್ಲಿ, ತುಂಬ ಅಂದರೆ ಕರೆದು ಒಂದು ಮಂತ್ರಿಮಂಡಲ ಅಂತ ರೂಪಿಸ್ಕೊಳ್ತಲ್ಲ ಸಿಂಹ, ಅದಕ್ಕೆ ತುಂಬ ಸಿನ್ಸಿಯರಾಗಿ ಸ್ಟ್ರಾಂಗಾಗಿ ಪ್ರಾಮಿಸನ್ನು ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವು ಅಂತ ಅರ್ಥ ನೋಡಿ. ಈಗ ನೆಕ್ಸ್ಟ್ ಅದೇನು ಹೇಳ್ತದೆ, ಥ್ಯಾಂಕ್ಸ್ ಮಹಾರಾಜ್ರೆ ಅಂತ ಹೇಳುತ್ತೆ ಕಾಗೆ. ನೆಕ್ಸ್ಟ್ ಕೃತಜ್ಞತೆ ಹೇಳಿದ್ಮೇಲೆ ಅದೇನು ಮಾಡ್ತದೆ ಅಂತಂದರೆ, ಈ ಮೂರೂ ಮಂತ್ರಿಗಳೇನೀಗಾದ್ರಲ್ಲ, ಗೃಹ ಮಂತ್ರಿ ಇರ್ಬೋದು, ಮತ್ತು ರಕ್ಷಣಾ ಮಂತ್ರಿ ಇರ್ಬೋದು, ಮತ್ತು ಹೂ ಇಸ್ ದ್ಯಾಟ್ ವಿದೇಶಾಂಗ ಮಂತ್ರಿ ಇರ್ಬೋದು, ಮೂವರು ಏನು ಹೇಳ್ತಾರೆ, ಈಗ ಮೂವರು ಮಂತ್ರಿಗಳು ರಾಜನಿಷ್ಠೆಯಿಂದ ಇರೋದಕ್ಕೆ ಪ್ರಮಾಣವನ್ನು ಮಾಡ್ತಾರೆ. ಓಕೆ, ಪ್ರಮಾಣ ಮಾಡ್ತಾರೆ. ಸೊ ಸಿಂಹ ಅವರಿಗೆ ಆಹಾರ ಮತ್ತು ರಕ್ಷಣೆಯನ್ನು ನೀಡೋದಾಗಿ ಮಾತು ಕೊಡ್ತದೆ. ನಾನು ಕೊಟ್ಟ ಕೆಲಸನ ನೀವು ಕರೆಕ್ಟಾಗಿ ಮಾಡಿರಿ, ನಾನು ನಿಮಗೆ ಸಿಗಬೇಕಾದಂತಹ ಆಹಾರ ಮತ್ತು ನಿಮಗೆ ಏನು ರಕ್ಷಣೆ ಬೇಕಲ್ಲ ಅದನ್ನು ನಾನು ನಿಮಗೆ ಕೊಡ್ತೇನೆ ಅಂತ ಸಿಂಹ ಆ ಪ್ರಾಣಿಗಳಿಗೆ ಹೇಳ್ತದೆ. ವೆನ್ ದ ಲಯನ್ ವೆಂಟ್ ಹಂಟಿಂಗ್. ಯಾವಾಗ ಅದು ಸಿಂಹ ಬೇಟೆ ಆಡಲಿಕ್ಕೆ, ಹಂಟಿಂಗ್ ಅಂತಂದರೆ ಬೇಟೆ ಆಡೋದು. ಸಿಂಹ ಬೇಟೆ ಆಡಲಿಕ್ಕೆ ಅಂತ ಹೋದಾಗ ಏನಾಗುತ್ತೆ, ದೇ ಹೆಲ್ಪ್ಡ್ ಹಿಮ್ ಟು ಫೈಂಡ್ ದ ಪ್ರೇ. After having his fill, he would leave the remains for them. Thus, they always had enough to eat. ಓಕೆ, ಸೊ ಇಲ್ಲಿ ಏನಾಗ್ತದೆ ಅಂತಂದರೆ, ಸಿಂಹ ಒಂದು ಸಲ ಬೇಟೆ ಆಡಲಿಕ್ಕೆ ಅಂತ ಹೋದಾಗ ಅವರು ಬೇಟೆಯನ್ನು ಹುಡ್ಕೋದಕ್ಕೆ ಸಹಾಯ ಮಾಡ್ತಾ ಇದ್ದರು. ಯಾರು? ಆ ಮಂತ್ರಿಗಳು, ಈಗ ಸೆಲೆಕ್ಟ್ ಆದಂತಹ ಮಂತ್ರಿಗಳು. ಸಿಂಹ ಹೊಟ್ಟೆ ತುಂಬ ತಿಂದ ನಂತರ ಉಳಿದ ಮಾಂಸವನ್ನು ಅವರಿಗೆ ಬಿಟ್ಕೊಡ್ತಾಯಿತ್ತು ತಿನ್ನಲಿಕ್ಕೆ. ಓಕೆ, ಉಳಿದ ಮಾಂಸವನ್ನು ಅವರಿಗೆ ತಿನ್ನೋದಕ್ಕೆ ಬಿಟ್ಕೊಡ್ತಾಯಿತ್ತು. ಹೀಗಾಗಿ ಅವರಿಗೆ ಯಾವಾಗಲೂ ಸಾಕಷ್ಟು ಆಹಾರ ಏನಾಗ್ತಾಯಿತ್ತು,
ಆ ಮಿನಿಸ್ಟರ್ಸ್ಗಳಿಗೆ ಸಿಗ್ತಾ ಇತ್ತು ತಿನ್ನೋದಕ್ಕೆ. ಓಕೆ, ಈಗ ಏನಾಗುತ್ತೆ ನೆಕ್ಸ್ಟ್ ನೋಡಿ. ಒನ್ ಡೇ ದ ಕ್ರೌ ಸೇಡ್ ಟು ದ ಕಿಂಗ್. ಒಂದು ದಿವ್ಸ ಕಾಗೆ ರಾಜನಿಗೆ ಹೇಳ್ತದೆ, ಏನಂತ ಹೇಳ್ತದೆ ಸಿಂಹಕ್ಕೆ, ಯೋರ್ ಮೆಜೆಸ್ಟಿ, ಯು ಹ್ಯಾವ್ ಎವರ್ ಈಟನ್ ಕ್ಯಾಮಲ್ ಮೀಟ್. ನೋಡಿ, ಎಷ್ಟು ಚಂದ ಐಡಿಯಾ ಕೊಡ್ತದೆ ನೋಡ್ರಿ ಇಲ್ಲ ಅದು ಕಾಗೆ. ಅದಕ್ಕೆ ಒಂದಿನ ಕಾಗೆ ರಾಜನಿಗೆ ಏನಂತ ಹೇಳ್ತತಿ, ಮಹಾರಾಜನೇ ನೀನು ಎಂದಾದರೂ ಒಂಟೆ ಮಾಂಸವನ್ನು ತಿಂದಿದ್ದೀಯೇನ ಅಂತ ಕೇಳ್ತದೆ. ಕ್ಯಾಮಲ್ ಅಂದರೆ ಒಂಟಿ, ಒಂಟಿ ಮಾಂಸನ, ಮೀಟ್ ಅಂತಂದರೆ ಮಾಂಸ. ಓಕೆ, ಒಂಟೆ ಮಾಂಸನ ಯಾವತ್ತಾದರೂ ತಿಂದಿದ್ದೀರಾ ಮಹಾರಾಜರೇ ಅಂತ ಕಾಗೆ ಅದಕ್ಕೆ ಪ್ರಶ್ನೆ ಮಾಡ್ತದೆ. ಇಟ್ ಈಸ್ ವೆರಿ ಟೇಸ್ಟಿ. ನೋಡಿ, ಅದು ತುಂಬ ಸಿಹಿಯಾಗಿ ಇರ್ತದೆ ಒಂಟೆದ ಮಾಂಸ. ದ ಲಯನ್ ಹ್ಯಾಡ್ ನೆವರ್ ಸೀನ್ ಅ ಕ್ಯಾಮಲ್ ಬಟ್ he liked the idea of tasting camel meat. ವಾವ್, ನೋಡಿ ಅದಕ್ಕೇನು ಬಂತು ತಲೆ ಒಳಗೆ. ಈಗ ಕಾಗೆ ಹಂಗೆ ಹೇಳಿದ ತಕ್ಷಣ ಅದು ಕಾಗೆನ ವಾಟ್ ಈಸ್ ದ್ಯಾಟ್, ಕ್ಯಾಮಲನ್ನು ಒಟ್ಟದು ನೋಡಿಲ್ಲ. ಓಕೆ, ಕ್ಯಾಮಲನ್ನು ಸಿಂಹ ನೋಡಿಲ್ಲ, ನಾನು ನೋಡಿಲ್ಲ, ಬಟ್ ಅದು ಆದರೆ ಕ್ಯಾಮಲನ್ನು ನಾನು ನೋಡಲಿಲ್ಲ. ಓಕೆ, ಒಂಟೆ ಮಾಂಸದ ರುಚಿ ನಾನು ನೋಡಿಲ್ಲ, ಬಟ್ ಆದರೆ ತಿನ್ನಬೇಕು. ಒಂಟೆಯ ಮಾಂಸದ ರುಚಿಯನ್ನು ನಾನು ನೋಡಿಲ್ಲ, ಅದು ಹೇಗೆ ಇರ್ತದೆ, ಟೇಸ್ಟ್ ಆಗಿರ್ತದೆ, ಹೆಂಗಿರ್ತದೆ ಅಂತ ನಾನು ನೋಡಿಲ್ಲ, ಬಟ್ ನೋಡಬೇಕು, ತಿನ್ನಬೇಕು ಅಂತ ಅದಕ್ಕೆ ಆಸೆ ಆಗ್ತದೆ. ಓಕೆ, ಆಸೆ ಆಗುತ್ತೆ. ಸೊ ಮುಂದೆ ಏನಾಗ್ತದೆ ನೋಡಿ. ವೇರ್ ಕ್ಯಾನ್ ವಿ ಗೆಟ್ ಕ್ಯಾಮಲ್, ವೇರ್ ಕ್ಯಾನ್ ವಿ ಗೆಟ್ ಅ ಕ್ಯಾಮಲ್. ನಾವು ಕ್ಯಾಮಲನ್ನು ಮರುಭೂಮಿಯಲ್ಲಿ ಅದು ಕೇಳುತ್ತೆ, ನಮಗೆ ಒಂಟೆ ಎಲ್ಲಿಂದ ಸಿಗ್ತದೆ ಅಂತ ಕೇಳ್ತದೆ. ಓಕೆ, ಗೆಟ್ ಅಂತಂದರೆ ಸಿಗೋದು, ಪಡ್ಕೊಳ್ಳೋದು ಅಂತ. ಕ್ಯಾಮಲ್ ನಮಗೆ ಎಲ್ಲಿಂದ ಸಿಗ್ತದೆ, ದ ಕಿಂಗ್ ಸೇಡ್ ಆಸ್ಕ್ಡ್. ರಾಜ ಕೇಳ್ತಾನೆ, ಅಂದರೆ ಆ ಸಿಂಹ ಕೇಳ್ತದೆ ಎಲ್ಲಿಂದ ಸಿಗ್ತದೆ ಒಂಟೆ ಅಂತ. ಐ ಹ್ಯಾವ್ ಸೀನ್ ಅ ನೋಡಿ ಇಲ್ಲಿ ಹೇಳುತ್ತದೆ, ಲಾನ್ ಕ್ಯಾಮಲ್ ಇನ್ ಅ ಡೆಸರ್ಟ್. ಡೆಸರ್ಟ್ ಅಂತಂದರೆ ಮರುಭೂಮಿ ಅಂತ ಅರ್ಥ, ಡೆಸರ್ಟ್. ಓಕೆ, ಸೊ ಮರುಭೂಮಿಯಲ್ಲಿ ನಾನು ಮರುಭೂಮಿಯಲ್ಲಿ ಒಂಟೆಗಾಗಿ ಇದ್ದ. ಓಕೆ, ಅದು ಹೇಳ್ತದೆ, ಇಟ್ ಲುಕ್ಡ್ ವೆರಿ ಫಾಸ್ಟ್ ಆ್ಯಂಡ್ ಬಿಗ್. ನಾನು ಮರುಭೂಮಿಯಲ್ಲಿ ಒಂಟಿಯಾಗಿ ಇರ್ತಕ್ಕಂತಹ ಒಂದು ಒಂಟೆಯನ್ನು ನಾನು ನೋಡಿದ್ದೇನೆ ಅಂತ ಅದು ಹೇಳುತ್ತೆ. ಅದು ತುಂಬ ದೊಡ್ಡದಾಗಿ ಇತ್ತು ಮತ್ತು ತುಂಬ ದೊಡ್ಡದಾಗಿ ಕಾಣಿಸ್ತಾ ಇತ್ತು, ದಪ್ಪ ಆಗಿ ಕಾಣಿಸ್ತಾ ಇತ್ತು ಅಂತ ಕಾಗೆ ಅದಕ್ಕೆ ಹೇಳ್ತದೆ, ಸೇಡ್ ದ ಕ್ರೌ. ಓಕೆ ಓಕೆ ನೆಕ್ಸ್ಟ್ ಮಾರ್ನಿಂಗ್ the lion and his 3 ministers set off for the desert. They had to travel for miles. At last, they reached the desert. The hot sand of the desert burned the lion's paws. ಇಲ್ಲಿ ನೋಡಿ ಏನಾಗ್ತದೆ, ಪಾವ್ಸ್ ಅಂತಂದರೆ the foot of an animal that has claws or nails ಅಂತ ಅರ್ಥ. ಓಕೆ, ಮರುದಿನ ಬೆಳಿಗ್ಗೆ ಸಿಂಹ ಮತ್ತು ತನ್ನ 3 ಮಂತ್ರಿಗಳನ್ನು ಮರುಭೂಮಿ ಕಡೆಗೆ ಪ್ರಯಾಣ ಮಾಡಲಿಕ್ಕೆ ನಿರ್ಧಾರ ಮಾಡ್ತದೆ ಸಿಂಹ. ಹಾಗೆ ಪ್ರಯಾಣ ಮಾಡಿ ಹೋಗ್ತಾರೆ. ಅದಾದಮೇಲೆ ಏನಾಗುತ್ತೆ, ಅವರು ಅನೇಕ ಮೈಲುಗಳಷ್ಟು ದೂರ ಹೋಗಬೇಕಾಗ್ತದೆ. ಕೊನೆಗೆ ಅವರು ಮರುಭೂಮಿಯನ್ನು ತಲುಪ್ತಾರೆ. ಆದರೆ ಮರುಭೂಮಿ ಬಿಸಿಯಾದಂತಹ ಮರಳು ಇರೋದ್ರಿಂದ ಸಿಂಹದ ಪಂಜರಗಳನ್ನೆಲ್ಲ ಸುಟ್ಟು ಬಿಡ್ತದೆ. ಅದು ಸಿಂಹದ ಪಂಜರಗಳು, ಬರ್ಂಟ್ ಅಂತಂದರೆ ಸುಡೋದು, ಡೆಸರ್ಟ್ ಅಂದರೆ ಮರುಭೂಮಿ. ಇಲ್ಲಿ ಹಾಟ್ ಸ್ಯಾಂಡ್ ಅಂತಂದರೆ ಮರಳು ಅಂತ ಅರ್ಥ. ಅಲ್ಲಿ ಬಿಸಿಯಾದಂತಹ ಮರುಭೂಮಿ ಅಲ್ವಾ ಅದು, ಮರಳು, ಅಲ್ಲಿ ಸಿಕ್ಕಾಪಟ್ಟೆ ಇದು ಇರ್ತದೆ, ಅದಕ್ಕೆ ಸ್ಯಾಂಡ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ನೋಡ್ರಿ, ಸ್ಟಾಪ್. ಇಲ್ಲಿ ಅದು ಹೇಳುತ್ತೆ, ಏನಂತ ಹೇಳ್ತದೆ, ಸ್ಟಾಪ್ ರೋಡ್ ದ ಲಯನ್, ಲೆಟ್ಸ್ ಗೋ ಬ್ಯಾಕ್ ಟು ದ ಫಾರೆಸ್ಟ್, ಐ ಡೋಂಟ್ ಕೇರ್ ಫಾರ್ ಕ್ಯಾಮಲ್ ಮೀಟ್. ಅದಕ್ಕೆ ಈಗ ರಗಡ ಆಯಿತು ಸಿಂಹಕ್ಕೆ. ಅದರ ಪಂಜರಗಳೇ ಸುಟ್ಟೋಯ್ತು. ಪಂಜರ ಅಂತಂದರೆ ಅದು ಉದ್ದವಾಗಿ ಅದರ ಕಾಲಲ್ಲಿ ಇರ್ತಕ್ಕಂತಹ ಉಗುರುಗಳು, ಅದನ್ನು ಮಡಚಿಟ್ಟಿರುತ್ತೆ. ಬಿಚ್ಚಿದ್ರೆ ಅದು ಪಂಜರ ಥರ ಎತ್ತಿ ಬಡಿದ್ಬಿಟ್ರೆ ಮುಗೀತು. ಅಷ್ಟು ಚೂಪಾಗಿರ್ತಕ್ಕಂತಹ ಉಗುರುಗಳಿರ್ತದೆ. ನಿಂದ್ರಿ ಸಾಕಿನ್ನಂತ ಹೇಳ್ತದೆ. ಅದು ಏನಂತಂದರೆ, ಸಿಂಹ ಗರ್ಜನೆ ಮಾಡ್ತದೆ.
ರೋರ್ಡ್ ಅಂತಂದರೆ ತುಂಬ ಚೀರೋದು, ಜೋರಾಗಿ ಒದರೋದು, ಹೇಳೋದು ಅಂತ ಅರ್ಥ. ರೋರ್ಡ್ ಅಂದರೆ ಜೋರಾಗಿ ಚೀರಿ ಹೇಳ್ತದೆ, ಗರ್ಜನೆ ಮಾಡಿ. ಲೆಟ್ಸ್ ಗೋ ಬ್ಯಾಕ್, ವಾಪಸ್ ಹೋಗೋಣ ಬರ್ರಿ ಕಾಡಿಗೆ, ನಾವು ಫಾರೆಸ್ಟಿಗೆ. ಐ ಡೋಂಟ್ ಕೇರ್ ಫಾರ್ ಕ್ಯಾಮಲ್ ಮೀಟ್, ನನಗೆ ಒಂಟೆ ಮಾಂಸ ಬೇಕಾಗಿಲ್ಲ, ವಾಪಸ್ ಹೋಗೋಣ ಬರ್ರಿ, ನನ್ನ ಕಾಲು ಭಯಂಕರ ಸುಡ್ತಾ ಇದ್ದಾವು ಅಂತ ಹೇಳ್ತದೆ. The three ministers didn't want to lose this opportunity of enjoying camel meat. ಆ ಮೂರು ಪ್ರಾಣಿಗಳು ಕ್ಯಾಮಲದ ಮಾಂಸವನ್ನು ತಿನ್ನಬೇಕು ಅಂತ ಆಸೆ ಇಟ್ಕೊಂಡು ಬಂದಿರ್ತಾವಲ್ಲ, ಆ ಅವಕಾಶನ ಕಳ್ಕೊಳ್ಳೋಕೆ ಅವಕ್ಕೆ ಇಷ್ಟ ಇರೋಂಗಿಲ್ಲ. ಓಕೆ, ಹಾಗಾಗಿ ಅವು ಏನು ಮಾಡ್ತಾವು, ಇಷ್ಟ ಇರೋಂಗಿಲ್ಲ. ಬಟ್ they could eat it only after the lion had killed the camel. ಆದರೆ ಸಿಂಹವು ಒಂಟೆಯನ್ನು ಕೊಂದ ನಂತರನೇ ಅವರು ತಿನ್ನೋದು. ಅದಕ್ಕೆ ಹಾಗೆ ಮಾಡ್ತಿತ್ತು ಸಿಂಹ ಯಾವಾಗಲೂ ಅಲ್ವಾ. ಬೇಟೆ ಆಡಿ ತಾನು ತಿಂದು ಉಳ್ದಾದ್ಮೇಲೆ ಆ ಮಿನಿಸ್ಟರ್ಸ್ಗಳಿಗೆ ಕೊಡ್ತಿತ್ತು ತಿನ್ನೋಕ್ಕೆ. ಹಾಗಾಗಿ ಮಾಂಸ ಜಾಸ್ತಿ ಸಿಗ್ತಾಯಿತ್ತು. ಈಗ ಅವಕ್ಕೆ ಒಂಟಿ ಮಾಂಸ ತಿನ್ಬೇಕಂತ ಆಸೆ ಇಟ್ಕೊಂಡು ಬಂದವು. ಬಟ್ ಒಂಟಿ ಕಾಲು ಭಯಂಕರ ಸುಡ್ತಾ ಇದ್ದಾವೆ, ಮರುಭೂಮಿನಲ್ಲಿ ಹೋಗೋಕೆ ಇಷ್ಟ ಇಲ್ಲ. ಅದು ವಾಪಸ್ ಹೋಗೋಣ ಬರ್ರಿ ಅಂತ ಹೇಳ್ತಿದ್ದೆ. ಇವ್ರು ಕೇಳ್ತಾ ಇಲ್ಲ, ಒಂಟಿ ಮಾಂಸ ತಿನ್ನಬೇಕು ಅನ್ನೋ ಆಸೆ, ಕೇಳಲಿಕ್ಕೆ ತಯಾರಿಲ್ಲ. ಓಕೆ, ಸೊ ಈಗ ಏನಾಗ್ತದೆ ನೋಡೋಣವಾ. ಡಿಡ್ ದ ಲಯನ್ ರೀಚ್ ದ ಪ್ಲೇಸ್ ವೇರ್ ದ ಕ್ಯಾಮಲ್ ವಾಸ್? ವೈ ಡೂ ಯು ಥಿಂಕ್ ಸೊ? ಜಸ್ಟಿಫೈ ಯುವರ್ ಆನ್ಸರ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ಸಿಂಹ ಒಂಟೆ ಇದ್ದ ಸ್ಥಳವನ್ನು ತಲುಪಿದೆ, ಮತ್ತು ಏಕೆ, ಹೇಗೆ ಅನ್ನಿಸ್ತದೆ ನಿಮಗೆ? ನಿಮ್ಮ ಉತ್ತರವನ್ನು ಸಮರ್ಥನೆ ಮಾಡಿ ಬರೀರಿ ಅಂತ ಹೇಳ್ತಿದ್ದಾರೆ. ಇದು ಪ್ರಶ್ನೆ ನಿಮಗೆ. ಓಕೆ, ನೋಡಿ ಇಲ್ಲಿ ನೆಕ್ಸ್ಟ್ ಏನಿದೆ. ದ ಕ್ಲೇವರ್ ಫಾಕ್ಸ್ ಆಟ್ ಒನ್ಸ್ ಥಾಟ್ ಆಫ್ ಅ ಪ್ಲ್ಯಾನ್ ಆಫ್ he ran and came to the place where the camel was sitting. Hello friend, he said to the camel, how lucky you are. ಓಹೋ, ಮೊದಲೇ ಇದು ಫಾಕ್ಸ್ ಅದು ಕೇಳಬೇಕಾ? ಎಷ್ಟು ಚಂದ ಹೇಳ್ತಿದ್ದೆ ನೋಡಿ. ಅದು ಏನು ಹೇಳ್ತಿದೆ ಅಂದರೆ, ದ ಕ್ಲೇವರ್ ಫಾಕ್ಸ್ ಆಟ್ ಒನ್ಸ್ ಥಾಟ್ ಆಫ್ ಅ ಪ್ಲ್ಯಾನ್. ಒಂದ್ಸಲ ಆ ನರಿಗೆ ಏನಾಗ್ತದೆ ಅಂತಂದರೆ, ಒಂಟಿಯಾಗಿ ಓಡಾಡ್ತಾ ಇದ್ದಂತಹ, ಕೂತ್ಕೊಂಡಿರ್ತಕ್ಕಂತಹ ಆ ಸ್ಥಳಕ್ಕೆ ಏನಾಗುತ್ತೆ, ಆ ಚತುರ ನರಿಗೆ, ಆ ಬುದ್ಧಿವಂತ ನರಿಗೆ ಒಂದು ಐಡಿಯಾ ಬರ್ತದೆ. ಏನು ಬರ್ತದೆ ಅಂತಂದರೆ, ಹೆಲೋ ಫ್ರೆಂಡ್ ಹಿ ಸೇಡ್ ಟು ದ ಕ್ಯಾಮಲ್. ಅದು ಹೇಳ್ತದೆ ಆಫ್ ದ ಹಿ ರ್ಯಾನ್. ಅದಕ್ಕೆ ಒಂದು ಐಡಿಯಾ ಬರ್ತದೆ, ಹೋಗ್ತದೆ. ರ್ಯಾನ್ ಅಂತಂದರೆ ಓಡ್ ಹೋಗಿ, ಕೇಮ್ ಟು ದ ಪ್ಲೇಸ್ ವೇರ್ ದ ಕ್ಯಾಮಲ್ ವಾಸ್ ಸಿಟ್ಟಿಂಗ್. ಕ್ಯಾಮಲ್ ಎಲ್ಲಿ ಕೂತ್ಕೊಂಡಿತ್ತಲ್ವಾ, ಒಂಟೆ ಕೂತ್ಕೊಂಡಿದ್ದ ಜಾಗದ ಹತ್ರ, ಅದರ ಹತ್ರ ಓಡ್ ಹೋಗಿ ಆ ಫಾಕ್ಸು ಹೇಳ್ತದೆ. ಏನಂತ ಹೇಳ್ತದೆ ಅಂತಂದರೆ, ಹೆಲೋ ಫ್ರೆಂಡ್ ಹಿ ಸೇಡ್ ಟು ದ ಕ್ಯಾಮಲ್. ಕ್ಯಾಮಲಿಗೆ ಹೇಳುತ್ತೆ, ಹಾಯ್ ಮೈ ಫ್ರೆಂಡ್ ಅಂತ ಹೇಳ್ತದೆ. ಓಕೆ, ಹೇಳಿ ಹೌ ಲಕ್ಕಿ ಯು ಆರ್, ನೀನು ಎಷ್ಟು ಅದೃಷ್ಟವಂತ. ಅವರ್ ಕಿಂಗ್ ಹ್ಯಾಸ್ ಇನ್ವೈಟೆಡ್ ಯು ಟು ಹೀಸ್ ಕೋರ್ಟ್. ನೌ ಪ್ಲೀಸ್ ಹರಿ ಅಪ್ ಆ್ಯಂಡ್ ಕಮ್ ವಿತ್ ಮೀ. ವಾವ್, ನೋಡಿ ಎಷ್ಟು ಚಂದ ಹೇಳ್ತದೆ. ನೀನು ನಮ್ಮ ರಾಜ ನಿನ್ನನ್ನು ತನ್ನ ಅರಮನೆಗೆ ಬಾ ಅಂತ ಕರೆದಿದ್ದಾನೆ, ಬೇಗ ನಮ್ಮ ಜೊತೆಗೆ ಬಂದುಬಿಡು, ಬಾ ಹೋಗೋಣ ಅಂತ. ಅದು ಒಂದು ನರಿ, ಬುದ್ಧಿವಂತಕ್ಕೆ ಪ್ರಾಣಿ ಅಲ್ವಾ. ಅದು ನಮ್ಮ ರಾಜ ನಿನ್ನನ್ನು ಕರೀತಿದ್ದಾನೆ, ಕೋರ್ಟ್ ಅಂತಂದರೆ ಅರಮನೆ, ಓಕೆ, ಕರೀತಿದ್ದಾನೆ, ಬಾ ಹೋಗೋಣ ಅಂತ ಹೇಳ್ತದೆ ಅದು ಕ್ಯಾಮಲಿಗೆ. ಹೇಳಿದ ತಕ್ಷಣ ನೋಡಿ ಅದೇನು ಮಾಡುತ್ತೆ, ಐ ಹ್ಯಾವಂಟ್ ಹಿಯರ್ಡ್ ಆಫ್ ಎನಿ ಕಿಂಗ್ ಸೇಡ್ ದ ಕ್ಯಾಮಲ್. ಕ್ಯಾಮಲ್ ಏನು ಹೇಳುತ್ತೆ, ಐ ನೋ ಓನ್ಲಿ ಮೈ ಮಾಸ್ಟರ್ ಫಾರ್ ಹೂಮ್ ಐ ಕ್ಯಾರಿ ಹ್ಯಾವಿ ಲೋಡ್ಸ್ ಅಕ್ರಾಸ್ ದ ಡಿಸರ್ಟ್. ಅದು ಹೇಳುತ್ತೆ, ನಾನು ಯಾವ ರಾಜನ ಬಗ್ಗೆನೂ ಕೇಳಿಲ್ಲ ಅಂತ ಒಂಟಿ ಹೇಳ್ತದೆ. ನಾನು ಮರುಭೂಮಿಯಲ್ಲಿ ಭಾರವನ್ನು ಹೊರುವಂತಹ ನನ್ನ ಯಜಮಾನನನ್ನು ಮಾತ್ರ ನಾನು ನೋಡಿದ್ದೀನಿ. ನನಗೆ ಭಾರ ಹೊರಿಸಿ ನನ್ನನ್ನು ಕರ್ಕೊಂಡು ಹೋಗುವಂತಹ ಯಜಮಾನನನ್ನು ನೋಡಿದ್ದೇನೆ. ಅಂದರೆ ಆ ಒಂಟೆಯನ್ನು ಮರುಭೂಮಿನಲ್ಲಿ ಸಾಕ್ತಾರೆ. ಓಕೆ, ಅದು ಹೇಳ್ತದೆ, ಯಾವ ರಾಜನೂ ನಾನು ನೋಡಿಲ್ಲ. ದ ಫಾಕ್ಸ್ ಸೇಡ್, ಅವರ್ ಕಿಂಗ್ ಈಸ್ ದ ಬ್ರೇವ್ ಲಯನ್. ನಮ್ಮ ಮಹಾರಾಜ ಯಾರು ಅಂತಂದರೆ, ನರಿ ಹೇಳ್ತದೆ, ನಮ್ಮ ರಾಜ ಧೈರ್ಯಶಾಲಿ ಆದಂತಹ ಸಿಂಹ ಇದ್ದಾನೆ ಅಂತ ಹೇಳ್ತದೆ ಅದು. ಓಕೆ, ಹಿ ಹ್ಯಾಸ್ ಕಿಲ್ಡ್ ಯುವರ್ ಕ್ರೂಯಲ್ ಮಾಸ್ಟರ್ ಆ್ಯಂಡ್
ಆ್ಯಂಡ್ ನೌ ಯು ಆರ್ ಫ್ರೀ. ಅದು ನನ್ನ ನಿನ್ನ ಯಜಮಾನ ಏನದಾನಲ್ಲ, ಕ್ರೂರ ಯಜಮಾನ, ಅವನನ್ನು ಅದು ಕೊಂದಿದೆ ಅಂತ ಹೇಳ್ತದೆ. ಈಗಾಗಲೇ ಕಿಲ್ಡ್ ಆಲ್ರೆಡಿ ನೋಡೋಂಗೆ ಕೊಂದಿದೆ. ನಿಮ್ಮ ಮಾಸ್ಟರ್ನ ನಮ್ಮ ಸಿಂಹ ಈಗಾಗಲೇ ಕೊಂದುಬಿಟ್ಟಿದೆ. ಈಗ ನೀನು ಸ್ವತಂತ್ರವಾಗಿದ್ದೀಯಾ, ನೀನು ಹೆದರಬೇಕಾಗಿಲ್ಲ, ಯಾರಿಗೂ ನಮ್ಮ ಜೊತೆ ಬಾ ಅಂತ ಹೇಳ್ತದೆ. ದ ಗುಡ್ ಕಿಂಗ್ ಓಕೆ ಹ್ಯಾಸ್ ಇನ್ವೈಟೆಡ್ ಯು ಟು ಕಮ್ ಆ್ಯಂಡ್ ಲಿವ್ ವಿತ್ ಹಿಮ್ ಇನ್ ದ ಫಾರೆಸ್ಟ್. ನಮ್ಮ ಒಳ್ಳೆ ರಾಜ ನಿನ್ನನ್ನು ಕಾಡಿನಲ್ಲಿ ನಮ್ಮ ಜೊತೆ ವಾಸ ಮಾಡಲಿಕ್ಕೋಸ್ಕರ ಕರಿತಾ ಇದ್ದಾನೆ, ಬಾ ಹೋಗೋಣ ಅಂತ ಹೇಳ್ತದೆ. ಮುಂದೆ ಒಂಟೆಯು ಸಂತೋಷದಿಂದ ನರಿಯನ್ನು ಏನು ಮಾಡ್ತದೆ, ಹಿಂಬಾಲಿಸ್ಕೊಂಡು ಹೋಗ್ತದೆ. ನೋಡಿ, ದ ಕ್ಯಾಮಲ್ ಫಾಲೋಡ್ ದ ಫಾಕ್ಸ್ ಹ್ಯಾಪಿಲಿ. ಒಂಟೆ ಅವಾಗ ಏನು ಮಾಡುತ್ತೆ, ಖುಷಿಯಾಗಿ ಅದನ್ನು ಹಿಂಬಾಲಿಸ್ಕೊಂಡು ಹೋಗುತ್ತೆ. ವೆನ್ ದೇ ರೀಚ್ಡ್ ದ ಲಯನ್ಸ್ ಕ್ಯಾಂಪನ್ನು ಮೀಟ್ ಆದ ತಕ್ಷಣ ದ ಕ್ರೌ ಆ್ಯಂಡ್ ಲಿಪರ್ಡ್ ವರ್ ಸರ್ಪ್ರೈಸ್ಡ್. ಹೋದ ತಕ್ಷಣ ಅವು ಎರಡು ಏನಾಗ್ತದೆ, ಸಿಂಹದ ಶಿಬಿರವನ್ನು ತಲುಪಿದ ತಕ್ಷಣ ಕಾಗೆ ಮತ್ತು ಚಿರತೆ ಆಶ್ಚರ್ಯ ಪಡ್ತಾವೆ. ಯಾಕೆ ಆಶ್ಚರ್ಯ ಪಡ್ತಾವು ಅಂತಂದರೆ ನೋಡಿ, ಈವನ್ ದ ಲಯನ್ ವಾಸ್ ಪ್ಲೀಸ್ಡ್ ಇನ್ ಅ ಸ್ಪೀಟ್ ಆಫ್ ಹೀಸ್ ಬಾಂಡ್ ಪಾವ್ಸ್. ತನ್ನ ಪಂಜರಗಳು ಸುಟ್ಟಿದ್ದರಿಂದ ಸಿಂಹ ಸಹ ಅದನ್ನು ತುಂಬ ಸಂತೋಷಪಟ್ಟು. ಇಲ್ಲಿ ನೋಡಿ, ತನ್ನ ಪಂಜರಗಳು ಸುಟ್ಟಿದ್ರೂ ಕೂಡ ಸಹ ಸಿಂಹ ತುಂಬ ಸಂತೋಷಪಟ್ಟಿತ್ತು. ಯಾಕೆ ಅಂತಂದರೆ ನೋಡಿ, ಅದು ಹೆಂಗೆ ಹೇಳ್ತದೆ ಇಲ್ಲಿ ಅಂತಂದರೆ ಮುಂದೆ ನಿಮಗೆ ಅರ್ಥ ಆಗ್ತದೆ. ಓಕೆ, ದ ಕ್ಯಾಮಲ್ ವಾಸ್ ಪ್ರೆಸೆಂಟೆಡ್ ಟು ದ ಕಿಂಗ್. ಈಗ ಇಲ್ಲಿ ಏನಾಗಿದೆ ಅಂತಂದರೆ ನೋಡಿ, ಸೊ ಇಲ್ಲಿ ಒಂಟೆಯನ್ನು ರಾಜನ ಮುಂದೆ ಕರ್ಕೊಂಬರ್ತಾರೆ. ಓಕೆ, ರಾಜ ಯಾರು, ಸಿಂಹ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಗೆಟ್ ಆನ್ ದ ಕ್ಯಾಮಲ್ಸ್ ಬ್ಯಾಕ್ ಯೋರ್ ಮೆಜೆಸ್ಟಿ ಸೆಟ್ ದ ಫಾಕ್ಸ್, ವಿ ವಿಲ್ ರಿಟರ್ನ್ ಹೋಮ್ ಫಾಸ್ಟ್. ಓಕೆ, ಅದು ಹೇಳುತ್ತೆ ಏನಂತಂದರೆ, ಮಹಾರಾಜನೇ ಒಂಟೆಯ ಬೆನ್ನಿನ ಮೇಲೆ ಕುಳಿತುಕೊಳ್ಳಿ, ಮೊದಲು ನಾವು ಕಾಡಿಗೆ ಹಿಂದಿರುಗೋಣ ಅಂತ ನರಿ ಹೇಳ್ತದೆ. ಒಂಟೆನ ಸಿಂಹಕ್ಕೆ ಕಾಡಿಗೆ ಹೋಗಿದ್ದಾರೆ, ಕಾಲುಗಳ ಮರುಭೂಮಿನಲ್ಲಿ ಸುಟ್ಟಿದೆ. ಹಾಗಾಗಿ ನರಿ ಏನು ಹೇಳ್ತದೆ, ಅದ್ರ ಮೇಲೆ ಕೂತ್ಕೊಳ್ಳಿ, ನಾವು ಕಾಡಿಗೆ ಹೋಗೋಣ ವಾಪಸ್ ಅಂತ ಹೇಳ್ತದೆ. ದ ಲಯನ್ ಆಟ್ ಒನ್ಸ್ ಜಂಪ್ಡ್ ಆನ್ ದ ಕ್ಯಾಮಲ್ಸ್ ಬ್ಯಾಕ್, ದ ಲಿಪರ್ಡ್ ಆ್ಯಂಡ್ ದ ಫಾಕ್ಸ್ ಸ್ಯಾಟ್ ಬಿಹೈಂಡ್ ಹಿಮ್ ವಿತ್ ದ ಕ್ರೌ ಫ್ಲೈಯಿಂಗ್ ಹೆಡ್ ಆಸ್ ಅ ಗೈಡ್. ದೇ ರೀಚ್ಡ್ ದ ಫಾರೆಸ್ಟ್ ಆಲ್ ಹಂಗ್ರಿ ಆ್ಯಂಡ್ ಟಯರ್ಡ್. ನೋಡಿ ಏನಾಗ್ತದೆ, ಸಿಂಹ ತಕ್ಷಣ ಒಂಟೆ ಮೇಲೆ ಬೆನ್ನು ಹತ್ತಿ ಕೂತ್ಕೊಳ್ತದೆ. ಓಕೆ, ಜಂಪ್ಡ್ ಆನ್ ದ ಕ್ಯಾಮಲ್ಸ್ ಬ್ಯಾಕ್, ಒಂಟೆ ಮೇಲೆ ಹತ್ತಿ ಕೂತ್ಕೊಳ್ತದೆ. ಜೊತೆಗೆ ನರಿ ಮತ್ತು ಚಿರತೆನೂ ಕೂಡ ಅದ್ರ ಹಿಂದೆನೇ ಕೂತ್ಕೋತಾವೆ. ಓಕೆ, ಅದ್ರ ಹಿಂದೆನೇ ಅವು ಕೂತ್ಕೊಂಡು ಏನು ಮಾಡ್ತದೆ, ಕಾಗಿ ಅದಕ್ಕೆ ದಾರಿ ತೋರಿಸ್ತಾ ಮುಂದೆ ಹೋಗ್ತದೆ, ಹಾರ್ಕೊಂಡು ಹಿಂಗೆ ಬರಿ ಫಾರೆಸ್ಟ್ಗೆ ಹಿಂಗೆ ಹೋಗಬೇಕು ಅಂತ. ಓಕೆ, ಸಿಂಹ ಮತ್ತು ಆಯಾಸದಿಂದ ಸಿಕ್ಕಾಪಟ್ಟೆ ಮೊದಲೇ ಸುಸ್ತಾಗಿರುತ್ತೆ, ಅಡ್ಡಾಡಿರ್ತಾವಲ್ಲ, ಹೊಟ್ಟೆನೂ ಹಸ್ದಿರ್ತದೆ, ಸುಸ್ತು ಆಗಿರ್ತದೆ, ಆಯಾಸ ಆಗಿರ್ತಾವೆ, ಹಸಿವು ಆಗಿರ್ತದೆ, ಉಸು ಕೂಡಿ. ಓಕೆ, ಆಮೇಲೆ ಏನಾಗ್ತದೆ, ದ 3 ministers ಲುಕ್ಡ್ ಆ್ಯಟ್ ದ ಕ್ಯಾಮಲ್ ವಿತ್ ಗ್ರ್ಯಾಡಿ ಐಸ್. ದ ಲಯನ್ ನೇವ್ ದ್ಯಾಟ್ ಹಿಸ್ ಮಿನಿಸ್ಟರ್ಸ್ ವರ್ ಥಿಂಕಿಂಗ್. 3 ಮಂತ್ರಿಗಳು ಒಂಟೆಯನ್ನು ಆಸೆಯಿಂದ ನೋಡ್ತಾ ಇದ್ವು. ತಿನ್ನಬೇಕು, ಇದನ್ನು ಯಾವಾಗ ಅಟ್ಯಾಕ್ ಮಾಡ್ತೀವಿ, ಯಾವಾಗ ತಿಂದು ಹಾಕ್ಬೇಕು ಈ ಒಂಟೆನ ಅಂತಂದು ಯೋಚನೆ ಮಾಡ್ತಾಯಿದ್ವು. ತಮ್ಮ ಮಂತ್ರಿಗಳು ಏನು ಯೋಚಿಸ್ತಿದ್ದಾರೆ ಅನ್ನೋದು ಸಿಂಹಕ್ಕೆ ಅರ್ಥ ಆಯಿತು. ಯಾಕಂದರೆ ನೀಚ ಬುದ್ಧಿ ಇರೋರಿಗೇ ಗೊತ್ತಾಗ್ತದೆ ಅವರು ಏನು ಯೋಚಿಸ್ತಿದ್ದಾರೆ ಅಂತ. ಸಿಂಹಕ್ಕೆ ಗೊತ್ತಾಯಿತು, ಈ ಒಂಟೆಯನ್ನು ಯಾವಾಗ ಸಾಧ್ಯನೋ ಆವಾಗ ಬೇಗ ಜಲ್ದಿ ಇದನ್ನು ಸಾಯಿಸಿ ನಾವೆಲ್ಲ ಕೂಡಿ ತಿನ್ನಬೇಕು ಇದನ್ನು ಅಂತ ಇವು ಯೋಚನೆ ಮಾಡ್ತಿದ್ದಾವೆ ಅಂತ ಸಿಂಹಕ್ಕೆ ಏನಾಗ್ತದೆ, ಗೊತ್ತಾಗ್ತದೆ. ಅವರು ಇದೇ ಥರ ಯೋಚನೆ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತದೆ. ಆವಾಗ ನೋಡ್ರಿ, ಹಿ ಟರ್ನ್ಡ್ ಟು ದ ಕ್ಯಾಮಲ್ ಆ್ಯಂಡ್ ಸೇಡ್, ಫ್ರೆಂಡ್, ಐ ಮಸ್ಟ್ ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಲೈಫ್. ಯು ಆರ್ ವೆಲ್ಕಮ್ ಟು ಲಿವ್ ವಿತ್ ಮೀ ಇನ್ ಮೈ ಫಾರೆಸ್ಟ್ ಆ್ಯಸ್ ಲಾಂಗ್ ಆ್ಯಸ್ ಯು ಲೈಕ್. ಐ ಪ್ರಾಮಿಸ್ ಯು ಮೈ ಪ್ರೊಟೆಕ್ಷನ್. ವಾವ್, ಸಿಂಹ ಈಗೇನು ಹೇಳ್ತದೆ ನೋಡಿ. ಸಿಂಹ ಒಂಟೆ ಕಡೆ ತಿರುಗಿ ನೋಡಿ ಹೇಳ್ತದೆ, ಏನಂತ ಹೇಳ್ತದೆ ಅಂತಂದರೆ, ಏನು ಹೇಳ್ತದೆ ಅಂತಂದರೆ, ಫ್ರೆಂಡ್, ಐ ಮಸ್ಟ್ ಥ್ಯಾಂಕ್ ಫಾರ್ ಯುವರ್ ಸೇವಿಂಗ್ ಮೈ ಲೈಫ್.
ನನ್ನ ಜೀವನವನ್ನು ನನ್ನ ಜೀವನ ಅಲ್ಲ, ನನ್ನ ಜೀವವನ್ನು ಉಳಿಸಿದ್ದಕ್ಕಾಗಿ ನಿನಗೆ ತುಂಬ ಧನ್ಯವಾದಗಳು. ನಿನಗೆ ಇಷ್ಟವಾದಷ್ಟು ದಿನ ನೀನು ಕಾಡಿನಲ್ಲೇ ಇರ್ಬೋದು ನಮ್ಮ ಜೊತೆಗೆ. ನಾನು ನಿನಗೆ ರಕ್ಷಣೆಯನ್ನು ನೀಡ್ತೇನೆ ಮತ್ತು ನಾನು ನಿನಗೆ ಮಾತು ಕೊಡ್ತಾ ಇದ್ದೇನೆ. ನಿನಗೆ ಯಾವ ತೊಂದರೆಯೂ ಆಗಲ್ಲ. ಕಾಡಲ್ಲಿ ನಿನಗೆ ಎಷ್ಟು ದಿನಗಳು ಬೇಕೋ ಅಷ್ಟು ದಿನಗಳು ನೀನು ಇರ್ಬೋದು. ನೀನು ನನ್ನ ಜೀವ ಕಾಪಾಡಿದಿ, ಥ್ಯಾಂಕ್ ಯು ಅಂತ ಹೇಳುತ್ತೆ. ದ ಮಿನಿಸ್ಟರ್ಸ್ ವರ್ ಶಾಕ್ಡ್ ಟು ಹಿಯರ್ ದೀಸ್. ಆ ಮಂತ್ರಿಗಳು ಸಿಂಹ ಅದಕ್ಕೆ ಪ್ರಾಮಿಸ್ ಮಾಡ್ತಾ ಇರೋದು, ನಾನು ನಿನ್ನನ್ನು ಕಾಪಾಡ್ತೇನೆ ಅಂತ ಪ್ರಾಮಿಸ್ ಮಾಡ್ತಾ ಇರೋದನ್ನು ನೋಡಿ ಶಾಕ್ ಆಗುತ್ತೆ ಅವಕ್ಕೆ. ದೇ ಹ್ಯಾಡ್ ಆಲ್ ದ ಟೈಮ್ ಬೀನ್ ಲಾಂಗಿಂಗ್ ಟು ಈಟ್ ದ ಕ್ಯಾಮಲ್ಸ್ ಮೀಟ್ ಬಟ್ ದೇ ಸೇಡ್ ನಥಿಂಗ್ ಆ್ಯಸ್ ದೇ ವರ್ ಅಫ್ರೇಡ್ ಆಫ್ ದ ಕಿಂಗ್. ಅವಾಗ ಅವು ಏನು ಹೇಳ್ತಾವು ಅಂತ ಅಂದ್ಕೊಳ್ತಾವು. ರಾಜ ಆ ಥರ ಮಾತಾಡೋದನ್ನು ನೋಡಿ ಕೇಳಿ ಬೆಚ್ಚಿ ಬೀಳ್ತಾವೆ, ಆಶ್ಚರ್ಯ ಆಗ್ತದೆ. ಒಂಟೆ ಮಾಂಸ ತಿನ್ನೋದಕ್ಕೆ ಸಲುವಾಗಿ ನಾವು ಬಹಳಷ್ಟು ಆಸೆ ಪಟ್ಟು ಕೂತ್ಕೊಂಡಿವಿ. ಈಗ ರಾಜನಿಗೆ ಹೆದರ್ಬೇಕಾಯ್ತಲ್ಲ, ಏನು ಮಾಡೋದು ಈಗ, ಏನು ಮಾಡೋ ಹಾಗಿಲ್ವಲ್ಲ ಅಂತ ಅವು ಮಾತಾಡ್ಕೋತಾವೆ. ಯಾಕಂದರೆ ರಾಜನೇ ಅದಕ್ಕೆ ಕಾಯ್ತೀನಿ ಅಂತ ಹೇಳಿದಾಗ ಆ ಬೇರೆ ಪ್ರಾಣಿಗಳು ಏನು ಮಾಡಲಿಕ್ಕಾಗ್ತದೆ, ಏನೂ ಮಾಡಲಿಕ್ಕಾಗಲ್ಲ. ಓಕೆ, ಹಾಗಾಗಿ ರಾಜನಿಗೆ ಹೆದರಿ ಏನು ಮಾಡುವಂತಿಲ್ಲ, ಈಗ ನಾವೇನು ಮಾಡೋ ಹಾಗಿಲ್ಲ, ಈ ಒಂಟೆ ನಾವು ಕೊಂದು ತಿನ್ನೋಕ್ಕಾಗಲ್ಲ ನಮಗೆ ಅಂತ ಅವು ಯೋಚನೆ ಮಾಡ್ತಾವೆ. ದ ಲಯನ್ ಟು ವಾಸ್ ಫೀಲಿಂಗ್ ವೆರಿ ಹಂಗ್ರಿ. ಆ ಸಿಂಹಕ್ಕೂ ಕೂಡ ಸಿಕ್ಕಾಪಟ್ಟೆ ಹಸಿವಾಗಿತ್ತು. ಬಟ್ ಹೀಸ್ ಪಾವ್ಸ್ ವರ್ ಬ್ಯಾಡ್ಲಿ ಬರ್ನ್ಟ್ ಆ್ಯಂಡ್ he couldn't go to hunt by himself. ಅದಕ್ಕೆ ಸಿಕ್ಕಾಪಟ್ಟೆ ಮರುಭೂಮಿನಲ್ಲಿ ನಡೆದು ಅದ್ರ ಪಂಜರಗಳೆಲ್ಲ ಸುಟ್ಟೋಗಿತ್ತು ಸಿಂಹಕ್ಕೆ. ಹಾಗಾಗಿ ಅದು ಎಷ್ಟು ಹಸಿವಾದರೂ ಬೇಟೆ ಆಡೋಕ್ಕೆ ಹೋಗೋಕೆ ಅದಕ್ಕಾಗಲಿಲ್ಲ. ಯಾಕಂದ್ರೆ ನಡೆದಾಡಲಿಕ್ಕೆ ಅದಕ್ಕೆ ಕಾಲೇ ಇರಲಿಲ್ಲ. ಸೊ ಹಾಗಾಗಿ ಅದು ಏನು ಮಾಡ್ತದೆ ನೋಡಿರಿ, ಏನು ಮಾಡ್ತದೆ ಅಂತಂದರೆ, ಓ ಫಾಕ್ಸ್ ಅದು ಏನು ಹೇಳ್ತದೆ ಅಂತಂದರೆ, ಸಿಂಹ ಕೂಡ ಹಸಿವಾಗಿತ್ತು, ಪಂಜರಗಳು ಸುಟ್ಟಿದ್ರಿಂದ ಅದಕ್ಕೆ ಸ್ವತಃ ತಾನು ಬೇಟೆ ಆಡೋಕ್ಕೆ ಹೋಗೋಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಓ ಫಾಕ್ಸ್ ಲಿಫರ್ಡ್ ಆ್ಯಂಡ್ ಕ್ರೌ ಹಿ ಸೇಡ್, ಡೋಂಟ್ ಯು ಸಿ ಐ ಆಮ್ ಟಯರ್ಡ್ ಆ್ಯಂಡ್ ಹಂಗ್ರಿ, ಗೋ ಆ್ಯಟ್ ಒನ್ಸ್ ಆ್ಯಂಡ್ ಗೆಟ್ ಮೀ ಸಮ್ ಫುಡ್ ಅಂತ ಹೇಳ್ತದೆ. ಏನಂತ ಹೇಳ್ತದೆ, ಓ ನರಿ, ಚಿರತೆ ಮತ್ತು ಕಾಗೆಯೇ, ನನಗೆ ಆಯಾಸನೂ ಆಗಿದೆ, ತುಂಬ ಹಸಿವು ಆಗಿದೆ, ನಿಮಗೆ ಗೊತ್ತಾಗ್ತಾ ಇಲ್ವಾ, ನಿಮಗೆ ಕಾಣಿಸ್ತಾ ಇಲ್ವಾ, ಈಗಲೇ ನೀವು ಹೋಗಿ ನನಗೆ ತಿನ್ನೋದಕ್ಕೆ ಆಹಾರ ತೊಗೊಂಡು ಬರ್ರಿ ಅಂತ ಸಿಂಹ ಅವುಗಳಿಗೆ ಹೇಳ್ತದೆ. ಓಕೆ, ದ ಮಿನಿಸ್ಟರ್ಸ್ ಹ್ಯಾಡ್ ಟು ಒಬೇ ದ ಕಿಂಗ್, ಸೊ ದೇ ವೆಂಟ್ ಬಟ್ ನಾಟ್ ವೆರಿ ಫಾರ್ ಅಂತಂದರೆ ದೂರ ಅಂತ ಅರ್ಥ ಆಗುತ್ತೆ. ದೂರ ಅಂತ ಅರ್ಥ ಆಗುತ್ತೆ. ದೇ ಸ್ಯಾಟ್ ಡೌನ್ ಅಂಡರ್ ಅ ಟ್ರೀ ಟು ಡಿಸ್ಕಸ್ ವಾಟ್ ಟು ಡೂ. ದ ಫಾಕ್ಸ್ ಕೇಮ್ ಅಪ್ ದ a clever plan. The others agreed to it and back they went to the king. ನೋಡ್ರಿ ಎಷ್ಟು ಮೋಸ ಮಾಡ್ತಾವೆ, ಎಷ್ಟು ಸುಳ್ಳು ಹೇಳ್ತಾವೆ ಅವೆಲ್ಲ ಮೂರು ಪ್ರಾಣಿಗಳು. ಮಂತ್ರಿಗಳ ರಾಜನ ಮಾತು ಪಾಲಿಸ್ಬೇಕಾಯ್ತು ಅಲ್ವಾ. ಒಬೆ ಅಂತಂದರೆ ಪಾಲಿಸ್ಬೇಕಾಗತ್ತೆ ರಾಜನ ಮಾತನ್ನು ಮಂತ್ರಿಗಳು. ಸೊ ಹಾಗಾಗಿ ಅವೇನು ಮಾಡ್ತಾವೆ, ಆಯಿತು ಅಂಥೇಳಿ ಸ್ವಲ್ಪ ದೂರ ಹೋಗ್ತಾವೆ. ಓಕೆ, ಗೋ ಬಟ್ ನಾಟ್ ವೆರಿ ಫಾರ್ ಅಂತಂದರೆ ತುಂಬ ದೂರ ಹೋಗಲ್ಲ, ಸ್ವಲ್ಪ ದೂರದಲ್ಲೇ ಹೋಗಿ ದೇ ಸ್ಯಾಟ್ ಡೌನ್ ಅಂಡರ್ ಅ ಟ್ರೀ, ಒಂದು ಮರದ ಕೆಳಗಡೆ ಕೂತ್ಕೊಂಡು ಟು ಡಿಸ್ಕಸ್ ದ ವಾಟ್ ಟು ಡೂ. ಈಗ ನಾವು ಏನು ಮಾಡೋಣ, ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೇನು, ಒಂಟೆ ಹತ್ರ ಹೋಗಬೇಕು, ಒಂಟೆನ ಬೇಟೆ ಆಡಬೇಕು, ಅದನ್ನು ತಿನ್ನಬೇಕು ಅಂತ. ಬಟ್ ಇಲ್ಲಿ ಆದದ್ದ ಬೇರೆ, ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡಿ ನರಿಗೆ ಒಂದು ಐಡಿಯಾ ಬರ್ತದೆ. ದ ಫಾಕ್ಸ್ ಕೇಮ್ ಅಪ್ ವಿತ್ ಅ ಕ್ಲೇವರ್ ಪ್ಲ್ಯಾನ್. ನರಿಗೆ ಒಂದು ಐಡಿಯಾ ಬರ್ತದೆ. ದ ಅದರ್ಸ್ ಬೇರೆ ಪ್ರಾಣಿಗಳು, ನೀ ಹೇಳಿದ ಐಡಿಯಾ ಕರೆಕ್ಟಾಗಿದೆ, ಓಕೆ ಸರಿ ನಾವು ಹೀಗೆ ಮಾಡೋಣ ಅಂಥೇಳಿ ವಾಪಸ್ ರಾಜನ ಹತ್ರ ಬಂದು ಮೂವಿಂಗ್ ಲವ್. ದ ಕ್ರೌ ಸ್ಟೆಪ್ಡ್ ಫಾರ್ವರ್ಡ್ ಫಾಸ್ಟ್. ಇಲ್ಲಿ ನೋಡಿ ಅವು ಏನು ಹೇಳ್ತಾವು ಅಂತಂದ್ರೆ, ಮೋಸದಿಂದ ನರಿಗೆ ಒಂದು ಚತುರತೆಯ ಉಪಾಯ ಬರ್ತಲ್ಲ, ಅದೇ ಥರ ಮಾಡೋಣ ಎಲ್ಲ ಅಂತ ಪ್ರಾಣಿಗಳು ಮಾತಾಡ್ಕೋತಾವು. ಕಾಗೆ ಹೇಳ್ತದೆ ಏನಂತಂತಂದರೆ, ಮಹಾರಾಜನೇ ಮೊದಲು ನನ್ನನ್ನೇ ತಿನ್ನಿ ಅಂತ ಹೇಳ್ತದೆ. ಇಲ್ಲಿ ಕಾಗೆ ಬಂದು ಹೇಳ್ತದೆ, ನನ್ನನ್ನು ಫಸ್ಟ್ ತಿನ್ನಿರಿ ಅಂತ ಹೇಳ್ತದೆ. ಓಕೆ, ಯೋ ಮೆಜೆಸ್ಟಿ ಹಿ ಸೇಡ್, ಅದು ಹೇಳ್ತದೆ, ವಿ ಆರ್ ಸಾರಿ,
ದ್ಯಾಟ್ ವಿ ಹ್ಯಾವ್ ಫೌಂಡ್ ನೋ ಫುಡ್. ನನ್ನನ್ನು ಕ್ಷಮಿಸ್ರಿ. ಇಲ್ಲಿ ಹೇಳ್ತದೆ, ನರಿ ಹೇಳ್ತದೆ ಏನಂತಂತಂದರೆ ನೋಡಿ, ಕಾಗೆ ನನ್ನನ್ನು ಫಸ್ಟ್ ತಿನ್ನಿರಿ ಅನ್ನತ್ತೆ. ನರಿ ಹೇಳ್ತದೆ, ರಾಜನೇ ಮೊದಲು ನನ್ನನ್ನೇ ತಿನ್ನಿ, ಕಾಗೆಗಿಂತ ನನ್ನಲ್ಲಿ ಹೆಚ್ಚು ಮಾಂಸ ಇದೆ ಅಂತ. ಬಟ್ ವಿ ಕಾಂಟ್ ಲೆಟ್ ಯು ಸ್ಟಾರ್ವ್. ಐ ಆಮ್ ಯುವರ್ ಮೋಸ್ಟ್ ಫೇತ್ಫುಲ್ ಸರ್ವೆಂಟ್ ಆ್ಯಂಡ್ ಯು ಕ್ಯಾನ್ ಈಟ್ ಮೀ. ಇಟ್ ವಿಲ್ ಬಿ ಮೈ ಪ್ಲೆಸರ್. ಇಟ್ ವಿಲ್ ಬಿ ಮೈ ಪ್ಲೆಸರ್ ಇಫ್ ಐ ಕ್ಯಾನ್ ಸ್ಯಾಟಿಸ್ಫೈ ಯುವರ್ ಹಂಗ್ರಿ. ಇಲ್ಲಿ ಏನು ಹೇಳ್ತದೆ ಅಂತಂದರೆ, ನರಿ ಕೂಡ ಏನು ಹೇಳ್ತದೆ ಅಂತಂದರೆ ನೋಡಿ, ಇಲ್ಲ ರಾಜ, ನನಗೆ ಮಾಂಸ ಜಾಸ್ತಿ ಇದೆ, ನೀನು ಫಸ್ಟು ನನ್ನನ್ನು ತಿನ್ನು ಅಂತ ಹೇಳ್ತದೆ. ಓಕೆ, ಯೋರ್ ಮೆಜೆಸ್ಟಿ ಸೇಡ್, ಹಿ ಸೇಡ್, ವಿ ಆರ್ ಸಾರಿ ದ್ಯಾಟ್ ವಿ ಹ್ಯಾವ್ ಫೌಂಡ್ ನೋ ಫುಡ್. ನಾವು ನಿಮಗೆ ಆಹಾರವನ್ನು ಹುಡುಕ್ಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಮೂರೂ ಮಂತ್ರಿಗಳು ನಿಷ್ಠೆಯನ್ನು ನೋಡಿ ಒಂಟಿ ಹೇಳ್ತದೆ. ಏನು ಹೇಳ್ತದೆ ಅಂತಂದರೆ ನೋಡಿ, ನಿಮಗೆ ನಾನು ಆಹಾರವನ್ನು ಹುಡುಕೋಕ್ಕಾಗಲಿಲ್ಲ. Your Majesty, he said, we are ಸಾರಿ ವಾಟ್ ವಿ ಹ್ಯಾವ್ ಫೌಂಡ್ ನೋ ಫುಡ್. ನೀವು ಹೇಳಿರೋ ಆಹಾರವನ್ನು ಹುಡ್ಕೊಂಡು ತರೋದಕ್ಕೆ ನಮಗಾಗಲಿಲ್ಲ. ಬಟ್ ವಿ ಕಾಂಟ್ ಲೆಟ್ ಯು ಸರ್ವ್. ನೋಡಿ, ಹಾಗಾಗಿ ನೀವು ಹೇಳಿದ ಆಹಾರನ ಹುಡ್ಕೊಂಬರೋಕ್ಕೆ ನಮ್ಮ ಕೈಲಾಗಲಿಲ್ಲ. ಐ ಆಮ್ ಯುವರ್ ಮೋಸ್ಟ್ ಫೇತ್ಫುಲ್ ಸರ್ವೆಂಟ್ ಆ್ಯಂಡ್ ಯು ಕ್ಯಾನ್ ಈಟ್ ಮೀ. ಇಟ್ ವಿಲ್ ಬಿ ಮೈ ಪ್ಲೆಸರ್ ಇಫ್ ಐ ಕ್ಯಾನ್ ಸ್ಯಾಟಿಸ್ಫೈ ಯುವರ್ ಹಂಗ್ರಿ. ನಿಮಗೆ ನನ್ನನ್ನು ತಿನ್ನಿರಿ, ನಿಮಗೆ ನಾವು ಆಹಾರನ ಹುಡ್ಕೊಂಬರೋಕ್ಕಾಗಲಿಲ್ಲ ಅಂತ ಸಾರಿ ಹೇಳ್ತಿದ್ದಾವೆ. ದ ಫಾಕ್ಸ್ ಅಟ್ ಒನ್ಸ್ ಪುಷ್ಡ್ ದ ಕ್ರೌ ಸೈಡ್ ಆ್ಯಂಡ್ ಸೈಡ್, ಓ ಕಿಂಗ್ ಪ್ಲೀಸ್ ಈಟ್ ಮೀ ಫಸ್ಟ್, ಐ ಹ್ಯಾವ್ ಮೋರ್ ಫ್ಲೆಶ್ ದ್ಯಾನ್ ದ ಕ್ರೌ. ಅಲ್ಲಿ ನರಿ ಹೇಳ್ತದೆ, ಇಲ್ಲ ನೀವು ಫಸ್ಟ್ ಕಾಗೆ ಹಿಡಿತು ನನ್ನನ್ನು ತಿನ್ನಿರಿ ಅಂತ. ಮತ್ತು ನರಿ ಹೇಳುತ್ತೆ, ಇಲ್ಲ ನರಿ, ನನಗೆ ಮಾಂಸ ಜಾಸ್ತಿ ಇದೆ, ಫಸ್ಟ್ ನೀವು ನನ್ನನ್ನು ತಿನ್ನಿರಿ, ನಿಮಗೆ ಹಸಿವು ತುಂಬ್ತದೆ, ಹೊಟ್ಟೆ ಹಸಿವು ಅಂತ ಹೇಳ್ತದೆ. ದ ಲೀಪರ್ಡ್ ರಶ್ಡ್ ಇನ್ ಆ್ಯಂಡ್ ಸೈಡ್, ಐ ಆಮ್ ಈವನ್ ಬಿಗ್ಗರ್ ಯುವರ್ ಮೆಜೆಸ್ಟಿ, ಯು ಕ್ಯಾನ್ ಈಟ್ ಮೀ ಫಸ್ಟ್. ಮೂರು ಫಸ್ಟ್ ನನ್ನ ತಿನ್ನಿರಿ, ನಿಮ್ಗೆ ಆಹಾರ ಹುಡ್ಕೊಂಬರಕ್ಕೆ ನಮ್ಮ ಕೈಲಿ ಆಗಲಿಲ್ಲ, ಏನೂ ಸಿಗಲಿಲ್ಲ, ನಾವೆಷ್ಟು ಹುಡುಕಿದ್ರು ಅಂತ ಈ ಥರ ಎಲ್ಲ ಹೇಳ್ತಾವೆ. ಓಕೆ, ಹೇಳಿ ಆಮೇಲೆ ಏನು ಮಾಡ್ತದೆ ನೋಡ್ರಿ. ಅವಾಗ ದ ಕ್ಯಾಮಲ್ ವಾಸ್ ಡೀಪ್ಲಿ ಮೂವ್ಡ್. ಏನಾಗ್ತದೆ ಮುಂದೆ ನೋಡ್ರಿ, ಡೀಪ್ಲಿ ಮೂವ್ಡ್ ಬೈ ದ ಲಾಯಲ್ಟಿ ಶೋವನ್ ಬೈ ದ 3 ministers. He too thought it is duty to offer himself as food for the king. Your Majesty, he said, these 3 ministers of yours can be so useful to you. Therefore, I pray to you eat me instead. ಇಲ್ಲಿ ನೋಡ್ರಿ, ಅದು ಏನು ಹೇಳ್ತದೆ ಪಾಪ, ಇವರು ನಿಮಗೆ ಮಂತ್ರಿಗಳು ಯಾವಾಗಲೂ ಬೇಕಾಗ್ತಾರೆ. ಅವ್ರು 3 ಮಂದಿ ನನ್ನ ತಿನ್ನಿರಿ, ನಿಮಗೆ ಹಸಿವು ತೀರಿಸ್ಕೊಳ್ರಿ, ನಿಮಗೆಲ್ಲೂ ಆಹಾರ ಸಿಗ್ತಾ ಇಲ್ಲ ತಿನ್ನಲಿಕ್ಕೆ ಅಂತ ಹೇಳೋದನ್ನು ಒಂಟೆ ಕೇಳಿಸ್ಕೊಂಡು ಅದೇನು ಮಾಡ್ತದ, ಒಂಟೆ ನೀವೆಲ್ಲ ನನಗೆ ತುಂಬ ನಿಷ್ಠಾವಂತರಾಗಿದ್ದೀರಿ ಅಂತ ಸಿಂಹ ಕೂಡ ಹೇಳ್ತದೆ. ನಿಮ್ಮ ತ್ಯಾಗದ ಮಾತುಗಳಿಗೆ ತುಂಬ ಸಂತೋಷಪಟ್ಟಿದ್ದೇನೆ ಅಂತ ಸಿಂಹನೂ ಕೂಡ ಹೇಳ್ತದೆ. ಸೊ ಆದರೆ ಇಲ್ಲಿ ಏನಾಗ್ತದೆ ಅಂತಂದರೆ ನೋಡಿ, ಒಂಟೆಗೆ ಏನು ಯೋಚನೆ ಬರ್ತದೆ ಅಂತಂತಂದರೆ, ಒಂಟೆ ಆ ಮಾತನ್ನು ಕೇಳ್ತದೆ, ನನ್ನ ತಿನ್ನಿರಿ ಅಂತ ಅನ್ನೋದು ಮಾತನ್ನು ಕೇಳಿ ಮಂತ್ರಿಗಳು ಏನು ಮಾಡ್ತಾರೆ, ಒಂಟೆ ಏನು ಮಾಡ್ತದೆ, ಈ 3 ಮಂತ್ರಿಗಳು ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧರಾಗ್ತಾರೆ. ಆದರೆ ಸಿಂಹ ತಕ್ಷಣ ಅವರನ್ನು ತಡೀತದೆ. ಓಕೆ, ಇಲ್ಲಿ ನೋಡ್ರಿ, ಒಂಟೆ ಕೂಡ ಹೇಳ್ತದೆ. ಓಕೆ, ಒಂಟೆ ಏನು ಹೇಳ್ತದೆ ಅಂತಂದರೆ, ಫಸ್ಟ್ ನೋಡಿ, ಒಂಟೆ ಈ 3 ಜನ ಮಂತ್ರಿಗಳು ನಿಮಗೆ ಭಾಳ ನಿಷ್ಠೆಯಿಂದ ಇದ್ದಾರಾ, ಸೊ ಇವರಿಗೆ ನೀನೇನು ಮಾಡಬಾರ್ದು, ತಿನ್ನಬಾರ್ದು ನೀವು ಇವ್ರನ್ನ ಅಂತ ಹೇಳ್ತದೆ. ಅದು ಹಿಯರ್ಡ್ ಕ್ಯಾಮಲ್ ಏನು ಹೇಳ್ತದೆ, ಇವರು ತುಂಬ ನಿಷ್ಠಾವಂತ ಮಂತ್ರಿಗಳಿದ್ದಾರೆ. ಹಿ ಟು ಥಾಟ್ ಇಟ್ ಈಸ್ ಡ್ಯೂಟಿ ಟು ಆಫರ್ ಹಿಮ್ಸೆಲ್ಫ್ ಆ್ಯಸ್ ಫುಡ್ ಫಾರ್ ದ ಕಿಂಗ್. ಯೋರ್ ಮೆಜೆಸ್ಟಿ, ಹಿ ಸೇಡ್, ದೀಸ್ 3 ministers ಆಫ್ ಯೋರ್ಸ್ ಕ್ಯಾನ್ ಬಿ ಸೋ ಯೂಸ್ಫುಲ್ ಟು ಯು. ದೇರ್ಫೋರ್ ಐ ಪ್ರೇ ದ್ಯಾಟ್ ಯು ಈಟ್ ಮೀ ಇನ್ಸ್ಟೆಡ್. ನೀವು ನನ್ನನ್ನು ತಿನ್ಬೋದು, ಬೇಡ, ಈ 3 ಜನ ಮಂತ್ರಿಗಳು ತುಂಬ ಒಳ್ಳೆಯವರಿದ್ದಾರೆ, ನಿಮಗೆ ಹೆಲ್ಪ್ಫುಲ್ ಆಗಿರ್ತಾರೆ, ಹಾಗಾಗಿ
ಅವರು ಬೇಡ ನೀವು ನನ್ನ ತಿನ್ನಿರಿ ಅಂತ ಅದು ಹೇಳ್ತದೆ. ಆವಾಗ ಹಿಯರ್ಲಿ ಹ್ಯಾಡ್ ದ ಕ್ಯಾಮಲ್ ಸ್ಪೋಕನ್ ದೀಸ್ ವರ್ಡ್ಸ್ ವ್ಯಾನ್ ದ 3 ministers ಗಾಟ್ ರೆಡಿ ಟು ಪನ್ ನೋಡ್ರಿ ಪೌನ್ಸ್ ಆನ್ ಹಿಮ್ ಬಟ್ ದ ಲಯನ್ ಸ್ಟಾಪ್ಡ್. ಅದು ಹಂಗೆ ಹೇಳಿದ ತಕ್ಷಣ ಆ 3 ನರಿ ಚಿರತೆ ಸೇರಿ ಅದ್ರ ಮೇಲೆ ಬಿದ್ದು ಕಾಗೆ ಹಿಡ್ಕೊಂಡು ಅವೆಲ್ಲ ಬಿದ್ದು ಅದಕ್ಕೆ ಸಾಯಿಸಿ ಒಂಟೆನ ತಿನ್ನಬೇಕು ಅಂತ ಹೋಗ್ತಾವೆ. ಆವಾಗ ಸಿಂಹ ಅದನ್ನು ತಡೀತದೆ, ತಿನ್ನಬೇಡ್ರಿ ಅಂತ. ದೆಮ್ ಇಮಿಡಿಯೇಟ್ಲಿ ಆ್ಯಂಡ್ ಸೇಡ್, ಸಿಂಹ ನಿಂದ್ರಿ, ಅದನ್ನು ಕೊಂದು ತಿನ್ನಬೇಡ್ರಿ ನೀವು ಅಂಥೇಳಿ. ಅಂದರೆ ಅವು ಏನು ಪ್ಲ್ಯಾನ್ ಮಾಡಿದ್ವು, ಒಂದು ಮರದ ಕೆಳಗಡೆ ಕೂತ್ಕೊಂಡು ನಾನು ತಿನ್ನು ಆಹಾರ ನಿಮಗೆ ಎಲ್ಲಿ ಸಿಗವಲ್ತು ಈ ಥರ ಹೇಳಿದ್ರೆ ರಾಜ ಆವಾಗ ಅದು ಕ್ಯಾಮಲ್ ಏನು ಮಾಡ್ತದೆ, ಅದು ಸೆನ್ಸಿಟಿವ್ ಪ್ರಾಣಿ, ಅದು ಬೇಡ ಇವರೆಲ್ಲ ತುಂಬ ಒಳ್ಳೆಯವರಿದ್ದಾರೆ, ಇಂಥವ್ರು ಸಾಯಬಾರ್ದು ಅಂತ ತಾನೇ ಮುಂದೆ ಬರ್ತದೆ. ಆವಾಗ ನಾವೆಲ್ಲ ಸೇರಿ ಅದನ್ನು ತಿನ್ಬೋದು ಅಂತ ಹಿಂಗೆ ಪ್ಲ್ಯಾನ್ ಮಾಡ್ತಾವೆ. ಬಟ್ ಆವಾಗ ಸಿಂಹ ಅದನ್ನು ಬಂದು ತಡೀತದೆ. ಯು ಆರ್ ಆಲ್ ಸೋ ಟ್ರೂ ಆ್ಯಂಡ್ ಫೇತ್ಫುಲ್ ಟು ಮೀ. ಐ ಆಮ್ ಡೀಪ್ಲಿ touched by your offers and I accept them all. I shall eat all of you, but in the same order in which you offered yourselves. ಸಿಂಹ ಏನು ಹೇಳ್ತದೆ ಇಲ್ಲಿ ಅಂತಂದರೆ, ಆಯಿತು ನೀವೆಲ್ಲ ಎಷ್ಟು ಒಳ್ಳೆಯವರು, ನೀವೆಲ್ಲ ನನಗೆ ಎಷ್ಟು ನಿಷ್ಠಾವಂತರಿದ್ದೀರಿ, ಓಕೆ ನನಗೆ ಭಾಳ ಖುಷಿ ಆಯಿತು. ನೀವೇ ಹೇಳ್ದಂಗೆ ನಿಮ್ಮನ್ನು ಒಬ್ಬೊಬ್ಬರನ್ನಾಗೆ ನಾನು ತಿಂತೀನಿ, ಎಲ್ಲರನ್ನೂ ಒಟ್ಟಿಗೆ ತಿನ್ನಲ್ಲ, ಒಬ್ಬೊಬ್ಬರನ್ನಾಗೆ ನಿಮ್ಮನ್ನು ನಾನು ತಿಂತೇನೆ, ಓಕೆ ಅಂತ ಇಲ್ಲಿ ಸಿಂಹ ಹೇಳ್ತದೆ. ದ ಮಿನಿಸ್ಟರ್ಸ್ ಲುಕ್ಡ್ ಈಚ್ ಅದರ್. ಆ ಮಂತ್ರಿಗಳು ಒಬ್ರಿಗೊಬ್ರು ತಮ್ಮನ್ನೇ ನೋಡ್ಕೊಳ್ತಾರೆ. ದೇರ್ ವಾಸ್ ನೋ ಮೂಮೆಂಟ್ ಟು ಲೂಸ್. ಅವೇ ಫ್ಲೇವ್ ದ ಕ್ರೌ. ಓಕೆ, ಅವೇ ರ್ಯಾನ್ ದ ಫಾಕ್ಸ್ ಆ್ಯಂಡ್ ಅವೇ ಫೀಲ್ಡ್ ದ ಲಿಪರ್ಡ್. ಅವಾಗ ಅವೇನು ಮಾಡ್ತಾವೆ, ಒಂಟೆ ಮಾತು ರಾಜ ಅದು ಸಿಂಹ ಏನು ಮಾಡ್ತದೆ, ತಡೀತದೆ. ಅವೆಲ್ಲ ಹೋಗಿ ಒಂಟೆನ ಕೊಂದು ತಿನ್ನಬೇಕು ಅಂತ ಅನ್ನೋವಾಗ ಸಿಂಹ ತಡೆದು ಹೇಳ್ತದೆ, ಒಂಟೆ ಹೇಳ್ತದೆ ಅವರು ನೀನು ತಿನ್ನಬೇಡ್ರಿ ನನ್ನನ್ನು ತಿನ್ನಿರಿ ಅಂತ ಹೇಳಿದಾಗ ಸಿಂಹ ಅದನ್ನು ತಿನ್ನೋದನ್ನು ತಡೀತದೆ. ಆ 3 ಪ್ರಾಣಿಗಳು ಒಂಟೆ ಮಾತು ಕೇಳಿ, ನೀವೆಲ್ಲ ಹೇಳ್ದಾಗೆ ತುಂಬ ನಿಷ್ಠಾವಂತರು, ಖರೆ ನಿಮ್ಮನ್ನು ಒಬ್ಬೊಬ್ಬರನ್ನ ನೀವು ಹೆಂಗೆ ಹೇಳಿದ್ರೆ ನಾನು ತಿಂತೀನಿ ಅಂತ ಹೇಳಿದ ತಕ್ಷಣ ಮಂತ್ರಿಗಳು ಒಬ್ಬೊಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾರೆ. ನೋಡಿಕೊಂಡು ಸಮಯ ವ್ಯರ್ಥ ಮಾಡ್ದೇ ಕಾಗೆ ಹಾರಿ ಹೋಗ್ಬಿಡ್ತದೆ, ನರಿನೂ ಓಡೋಗ್ತದೆ, ಚಿರತೆ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತದೆ. ಇದಿಲ್ಲೇ ಹಿಂಗೆ ಇದ್ದರೆ ಇನ್ನು ಕೆಲಸ ಆಗೋದಿಲ್ಲ ಅಂತ ಕಾಗೆ ಅಂತ ಮೇಲಿರ್ತದೆ, ಪಟ್ನ ಹಾರ್ಕೊಂಡು ಹೋಗ್ತದೆ. ನೀವು ನಮ್ಮನ್ನು ತಿಂತಾನೆ ಬಾ ಒಬ್ಬೊಬ್ಬರನ್ನ ಅಂತಂದು ಅಲ್ಲಿಂದ ಊಸು ಒನ್ ಬೈ ಒನ್ ಹೋಗ್ಬಿಡ್ತಾವೆ. ಆವಾಗ ದ ಲಯನ್ ಹ್ಯಾಡ್ ನೋಡ್ರಿ ಎಷ್ಟು ಚಂದ ಇದು ಕತೆ, ನಿಮಗೆ ಏನು ಮೆಸೇಜ್ ಕೊಡ್ತದೆ ನೋಡ್ರಿ. ದ ಲಯನ್ ಹ್ಯಾಡ್ ಹಾರ್ಟಿ ಲಾಫ್. ಅದನ್ನು ಮನಸ್ಸಿಂದ ನಗೋಕ್ಕೆ ಶುರು ಮಾಡ್ತದೆ. ಹಿ ಟರ್ನ್ಡ್ ಟು ದ ಕ್ಯಾಮಲ್ ಆ್ಯಂಡ್ ಸೇಡ್. ಕ್ಯಾಮಲ್ ಹತ್ರ ಬಂದು ಹೇಳ್ತದೆ ಸಿಂಹ, ಏನು ಹೇಳ್ತದೆ ಅಂದರೆ, ಯು ಹ್ಯಾವ್ ಪ್ರೂವ್ಡ್ ಮೈ ಮೋಸ್ಟ್ ಲವ್ವಿಂಗ್ ಆ್ಯಂಡ್ ಲಾಯಲ್ ಫ್ರೆಂಡ್. ನಾನು ಯಾರನ್ನ ತುಂಬ ನಂಬಿದ್ದೆ, ತುಂಬ ಪ್ರೀತಿಸ್ತಿದ್ದೆ, ನನ್ನ ಸರ್ವಸ್ವ, ನನ್ನ ಜೀವ ಅಂತ ತಿಳ್ಕೊಂಡಿದ್ದೆ ಅಂತ ನನ್ನ ಫ್ರೆಂಡ್ಸು ಹೆಂಗಿದ್ದಾರೆ, ಅವ್ರದ್ದು ಒರಿಜಿನಲ್ ಮುಖ ಅನ್ನೋದನ್ನು ನೀ ನನಗೆ ತೋರಿಸಿದೆ. ಯು ಶಾಲ್ ಲಿವ್ ವಿತ್ ಮೀ ಆಲ್ ಯುವರ್ ಲೈಫ್. ನೀನು ನನ್ನ ಜೊತೆಗೆ ನಿನ್ನ ಜೀವನ ಪೂರ್ತಿ ಇರ್ಬೋದು ಕಾಡಲ್ಲಿ, ನಾನು ನಿಮಗೆ ರಕ್ಷಣೆ ಕೊಡ್ತೇನೆ. ನೋ ಹಾರ್ಮ್ ಶಾಲ್ ಎವರ್ ಕಮ್ ಟು ಯು ಆ್ಯಂಡ್ ದ ಟು ಲಿವ್ಡ್ ಆನ್ ಹ್ಯಾಪಿಲಿ ಟುಗೆದರ್. ಅದಕ್ಕೆ ಮಾತು ಕೊಡ್ತದೆ, ನಿನಗೆ ಯಾವುದೇ ರೀತಿಲೂ ಹಾನಿ ಆಗೋದಿಲ್ಲ, ಯಾವುದೇ ರೀತಿಲೂ ನಿನಗೆ ತೊಂದರೆ ಆಗಲ್ಲ, ಯಾವ ರೀತಿಲೂ ನಿಂಗೆ ತೊಂದರೆ ಆಗದಿರೋ ಹಂಗೆ ನಾನು ನಿನ್ನನ್ನು ನೋಡ್ಕೊಳ್ತೇನೆ. ಡೋಂಟ್ ಥಿಂಕ್ ಅಬೌಟ್ ಯೋರ್ ಸೆಲ್ಫ್. ನೀನೇನು ಯೋಚನೆ ಮಾಡಬೇಡ, ನಾನು ನಿನ್ನನ್ನು ಕಾಪಾಡ್ತಾನೆ, ಜೀವನ ಪೂರ್ತಿ ನೀನು ಇನ್ಮೇಲೆ ನನ್ನ ಜೊತೆಗೇನೆ ಇರು ಅಂತ, ನಾವಿಬ್ಬರು ಒಟ್ಟಿಗೆ ಇರೋಣ ಅಂತ ಅವೆರಡು ಖುಷಿಲೇ ಸಂತೋಷದಿಂದ ಲೈಫ್ ಲಾಂಗ್ ಒಟ್ಟಿಗೆ ಇರ್ತವೆ. ಓಕೆ, ಇದಿಷ್ಟು ಈ ಪಾಠದ ಅರ್ಥ ಆಗಿತ್ತು. ಈ ಪಾಠದ ಪ್ರಶ್ನೋತ್ತರಗಳನ್ನ ಮುಂದಿನ ವಿಡಿಯೋದಲ್ಲಿ ನಾನು ಮಾಡ್ತೇನೆ. ಆ್ಯಂಡ್ ಮುದ್ದು ವಿದ್ಯಾರ್ಥಿಗಳೇ, ಏನು ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ, ಇಲ್ಲಿ ನೋಡಿ, ಸಮಯ ಅನ್ನೋದು ಯಾರ ಸೊತ್ತು ಅಲ್ಲ. ಯಾವಾಗ ಹೇಗೆ ಬದಲಾಗ್ತದೋ, ನಂಬಿದವ್ರಿಗೆ ಯಾರು
ತೊಂದರೆ ಇನ್ನೋಸೆಂಟ್ ಇರ್ತಾರೆ, ತೊಂದರೆ ಕೊಡ್ತಾರೆ, ತಪ್ಪಾಗಿರ್ತದೆ, ಇಲ್ಲಂತಲ್ಲ, ಮೋಸಕ್ಕೆ ಬಲಿಯಾಗಿರ್ತಾರೆ. ಆದರೆ ಅವರಿಗೆ ಕೆಟ್ಟದ್ದಾಗಲಿಕ್ಕೆ ಬಿಡಲ್ಲ ಅನ್ನೋದು ಈ ಪಾಠದ ನೀತಿ. ಸೆನ್ಸಿಟಿವ್ ಇನ್ನೋಸೆನ್ಸ್ ಇರೋರಿಗೆ ಜನ ಕೆಟ್ಟದ್ದು ಮಾಡ್ತಾರೆ, ಬಟ್ ಅಪಾಯ ತೊಂದರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಕಡೆಗೊಂದಿನ ಅದನ್ನು ಅವರೇ ಅನುಭವಿಸ್ತಾರೆ, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗ್ತದೆ ಅನ್ನೋದು ಈ ಪಾಠದ ಅರ್ಥ ಆಗಿತ್ತು. ಮತ್ತು ಸುಲಭವಾಗಿ ಯಾರನ್ನು ನಂಬಬಾರ್ದು ಅನ್ನೋದು ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.